Hi friends, welcome back to Srigandha Academy. Today we are going to discuss about the various factors on demand analysis, which includes meaning, law of demand, elasticity of demand, externalities, etc. ಸೊ ಸ್ನೇಹಿತರೆ ಇವತ್ತು ನಾವು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಮುಂಬರುವಂತಹ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅರ್ಥಶಾಸ್ತ್ರ ವಿಷಯದ ಅತ್ಯಂತ ಪ್ರಮುಖ ಟಾಪಿಕ್ ಅಥವಾ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ಬೇಡಿಕೆಯ ವಿಶ್ಲೇಷಣೆ ಅಥವಾ ಡಿಮ್ಯಾಂಡ್ ಅನಾಲಿಸಿಸ್. ಸೊ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಮೊದಲಿಗೆ ನಾವು ಬೇಡಿಕೆಯ ಅರ್ಥದ ಕುರಿತಂತೆ ಚರ್ಚೆಯನ್ನು ಮಾಡೋಣ. ಸೊ ಮೀನಿಂಗ್ ಆಫ್ ಡಿಮ್ಯಾಂಡ್. ಡಿಮ್ಯಾಂಡ್ ಈಸ್ ಬಯರ್ಸ್ ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಟು ಪೇ ಅ ಪ್ರೈಸ್ ಫಾರ್ ಅ ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಗುಡ್ ಆರ್ ಸರ್ವಿಸ್. ಸೊ ಸ್ನೇಹಿತರೆ, ಬೇಡಿಕೆ ಅಂದರೆ ಯಾವುದೇ ಒಬ್ಬ ಗ್ರಾಹಕ ಅಥವಾ ವ್ಯಕ್ತಿಯ ಕೊಳ್ಳುವಂತಹ ಇಚ್ಛೆ ಮತ್ತು ಸಾಮರ್ಥ್ಯ ಇವೆರಡರಿಂದ ನಿರ್ಧಾರ ಆಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕು ಅಥವಾ ಸೇವೆಯನ್ನು ಕೊಳ್ಳುವಂತಹ ಇಚ್ಛೆ ಮತ್ತು ಸಾಮರ್ಥ್ಯವನ್ನು ಹೊಂದಿದರೆ ಅದನ್ನು ನಾವು ಬೇಡಿಕೆ ಅಂತ ಕರಿತೇವೆ. ನಂತರದಲ್ಲಿ ಡಿಮ್ಯಾಂಡ್ ರೆಫರ್ಸ್ ಟು ಹೌ ಮಚ್ ಕ್ವಾಂಟಿಟಿ ಆಫ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್ ಇಸ್ ಡಿಸೈಡ್ ಬೈ ದ ಬಯರ್ಸ್ ಅಟ್ ವೇರಿಯಸ್ ಪ್ರೈಸಸ್. ಅಂದರೆ ಬೇರೆ ಬೇರೆ ಬೆಲೆಗಳಲ್ಲಿ ಗ್ರಾಹಕನು ಕೊಳ್ಳುವಂತಹ ಸರಕಿನ ಪ್ರಮಾಣವನ್ನು ನಾವು ಈ ಬೇಡಿಕೆಯ ವಿಶ್ಲೇಷಣೆಯಲ್ಲಿ ನೋಡ್ತೇವೆ ಸ್ನೇಹಿತರೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಸ್ ನೌನ್ ಆಸ್ ಡಿಮ್ಯಾಂಡ್ ಅನಾಲಿಸಿಸ್. ಅಂದರೆ ಈ ಒಂದು ಬೇಡಿಕೆಯ ವಿಶ್ಲೇಷಣೆಯಲ್ಲಿ ಸರಕಿನ ಪ್ರಮಾಣ ಹಾಗೂ ಬೆಲೆ ಇವುಗಳ ನಡುವಿನ ಸಂಬಂಧವನ್ನು ನಾವು ಇದರ ಬಗ್ಗೆ ಅಧ್ಯಯನ ಮಾಡ್ತೇವೆ. ಇನ್ನು ಲಿಯೋನ್ ವಾಲ್ರಸ್ ಅವರು ಹೇಳುವಂತೆ ಸ್ನೇಹಿತರೆ, ಅ ಫ್ರೆಂಚ್ ಎಕನಾಮಿಸ್ಟ್ ಗೇವ್ ಡಿಮ್ಯಾಂಡ್ ಥಿಯರಿ ಆ್ಯಸ್ ಅ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಈ ಲಿಯೋನ್ ವಾಲ್ರಸ್ ಅನ್ನುವಂತಹ ವ್ಯಕ್ತಿ ಒಬ್ಬ ಫ್ರೆಂಚ್ ಅರ್ಥಶಾಸ್ತ್ರಜ್ಞ. ಇವರು ಏನು ಮಾಡ್ತಾರೆ ಅಂದರೆ ಈ ಒಂದು ಬೇಡಿಕೆಯ ಸಿದ್ಧಾಂತ ಅಥವಾ ಬೇಡಿಕೆಯ ವಿಶ್ಲೇಷಣೆಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಮೂಲಭೂತ ತತ್ವ ಅಂತ ಕರೀತಾರೆ. ದ ಥಿಯರಿ ವಾಸ್ ಸಬ್ಸಿಕ್ವೆಂಟ್ಲಿ ಡೆವಲಪ್ಡ್ ಬೈ ಇಂಗ್ಲೀಷ್ ಎಕನಾಮಿಸ್ಟ್ ಅಲ್ಫ್ರೆಡ್ ಮಾರ್ಷಲ್. ಸೊ ಸ್ನೇಹಿತರೆ, ಈ ಒಂದು ಬೇಡಿಕೆಯ ಥಿಯರಿಯನ್ನು ಕೊಟ್ಟೋರು ಯಾರು ಅಂತ ನಮ್ಗೆ ಗೊತ್ತಾಯಿತು, ಅದು ಲಿಯೋನ್ ವಾಲ್ರಸ್. ಆದರೆ ಈ ಥಿಯರಿಯನ್ನು ಮುಂಬರುವಂತಹ ದಿನಗಳಲ್ಲಿ ಯಾರ್ಯಾರೆಲ್ಲ ಡೆವಲಪ್ ಮಾಡ್ತಾರೆ ಅಂದರೆ ಒಬ್ಬರು ಇಂಗ್ಲೀಷ್ ಎಕನಾಮಿಸ್ಟ್ ಅಲ್ಫ್ರೆಡ್ ಮಾರ್ಷಲ್. ಇವರು 1924 ಜೀವಿಸಿದರು. ಅಲ್ಲದೆ ಇವರನ್ನು ಯೋಗಕ್ಷೇಮ ಅರ್ಥಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಇವರು ಈ ಒಂದು ಬೇಡಿಕೆ ಸಿದ್ಧಾಂತವನ್ನು ಜನಪ್ರಿಯಗೊಳಿಸ್ತಾರೆ. ಅಲ್ಲದೆ ವಿಲ್ಫ್ರೆಡ್ ಪ್ಯಾರೆಟೋ, ಸ್ಲಟ್ಸ್ಕಿ, ಕೆನ್ನೆತ್ ಆ್ಯರೋ ಮತ್ತು ಜಿ ಡೆಬ್ರೂ ಅನ್ನುವಂತಹ ವ್ಯಕ್ತಿಗಳು ಬೇಡಿಕೆಯ ಒಂದು ವಿಶ್ಲೇಷಣೆಯನ್ನು ಜನಪ್ರಿಯ ಮಾಡ್ತಾರೆ. ಸೊ ನಂತರದಲ್ಲಿ ಸ್ನೇಹಿತರೆ, ಬೇಡಿಕೆ ಅಂತ ನಾವು ಆರ್ಥಿಕ ಪರಿಭಾಷೆಯಲ್ಲಿ ಇದುವರೆಗೂ ನೋಡಿದ್ರಿ. ಆದರೆ ಈ ಬೇಡಿಕೆಯನ್ನು ಸಾಮಾನ್ಯ ಅರ್ಥದಲ್ಲಿ ಯಾವ್ಯಾವ ರೀತಿ ನಾವು ಬಳಸ್ತೇವೆ ಅಂತಂದರೆ, ಮೊದಲಿಗೆ ಡಿಸೈರ್ ಅನ್ನುವಂಥ ಒಂದು ಪದ ಇದೆ. ಸೊ ಡಿಸೈರ್ ಅಂದರೆ ಏನು? ಡಿಸೈರ್ ಅಂದರೆ ಸ್ನೇಹಿತರೆ, ನಮಗೆ ವಸ್ತುವನ್ನು ಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ, ಆದರೆ ಆ ವಸ್ತುವಿನ ಮೇಲೆ ಒಂದು ರೀತಿ ಇಚ್ಛೆ ಇರುತ್ತೆ, ಅದನ್ನು ಕೊಡಬೇಕು ಅಂತ ನಮಗೆ ಇಚ್ಛೆ ಇರುತ್ತೆ, ಆದರೆ ಸಾಮರ್ಥ್ಯ ಇರೋದಿಲ್ಲ. ಸೊ ಇದನ್ನು ನಾವೇನಂತ ಕರಿತೇವೆ? ಡಿಸೈರ್ ಅಥವಾ ಇಚ್ಛೆ ಅಂತ ಕರಿತೇವೆ. ಸೊ ನೆಕ್ಸ್ಟು ಇನ್ನೊಂದು ಟರ್ಮ್ ಇದೆ, ಅದು ವಾಂಟ್ಸ್. ವಾಂಟ್ಸ್ ಅಂದರೆ ಬಯಕೆ. ಬಯಕೆ ಅಂದರೆ ನಮ್ಮಲ್ಲಿ ಎಬಿಲಿಟಿ ಇದೆ. ಸೊ ವಿ ಹ್ಯಾವ್ ದ ಎಬಿಲಿಟಿ ಟು ಬೈ ಬಟ್ ವಿ ಆರ್ ನಾಟ್ ವಿಲ್ಲಿಂಗ್ ಟು ಪೇ. ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಇದೆ, ಆದರೆ ನಮಗೆ ಕೊಂಡುಕೊಳ್ಳಲಿಕ್ಕೆ ಇಚ್ಛೆ ಇಲ್ಲ. ಇದನ್ನು ನಾವೇನಂತ ಕರಿತೇವೆ? ಬಯಕೆ ಅಂತ ಕರಿತೇವೆ. ಹಾಗಾದರೆ ನಮ್ಮಲ್ಲಿ ಸಾಮರ್ಥ್ಯನೂ ಇದೆ, ಇಚ್ಛೆನೂ ಇದೆ. ಸೊ ವಿ ಹ್ಯಾವ್ ದ ಎಬಿಲಿಟಿ ಟು ಪೇ ಆ್ಯಂಡ್ ವಿ ಹ್ಯಾವ್ ದ ಎಬಿಲಿಟಿ ಟು ಪೇ ಆ್ಯಂಡ್ ವಿ ಹ್ಯಾವ್ ವಿಲ್ ಟು ಪೇ ಅಂದಾಗ ಡಿಮ್ಯಾಂಡ್ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ನಮ್ಮ ಒಂದು ಕಡೆ ನಮಗೆ ಸಾಮರ್ಥ್ಯನೂ ಇದೆ, ಇನ್ನೊಂದು ಕಡೆ ನಮಗೆ ಇಚ್ಛೆನೂ ಇದೆ ಅಂದಾಗ ಅದೇನಾಗುತ್ತೆ? ಬೇಡಿಕೆ ಅಂತ ಆಗುತ್ತೆ. ಅಂದರೆ ಒಂದು ಹಂತದಲ್ಲಿ ಬೇಡಿಕೆ ಅನ್ನುವಂಥ ಪದ ಯಾವ ರೀತಿ ಆರ್ಥಿಕ ಪರಿಭಾಷೆಯಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಯಿತು. ಸೊ ಸ್ನೇಹಿತರೆ, ನಂತರದಲ್ಲಿ ನಾವು ಡಿಮ್ಯಾಂಡ್ ಫಂಕ್ಷನ್ ಅಥವಾ ಬೇಡಿಕೆಯ ಕಾರ್ಯ ಅಥವಾ ಬೇಡಿಕೆಯ ಬಿಂಬಕದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಏನು ಬೇಡಿಕೆಯ ಬಿಂಬಕ ಅಂದರೆ ದ ಡಿಮ್ಯಾಂಡ್ ಫಂಕ್ಷನ್ ಈಸ್ ದ ಡಿಟರ್ಮಿನೇಷನ್ ಆಫ್ ಡಿಮ್ಯಾಂಡ್. ಅಂದರೆ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳ ಕುರಿತಂತೆ ಅಧ್ಯಯನ ಮಾಡೋದೇ ಈ ಒಂದು ಡಿಮ್ಯಾಂಡ್ ಫಂಕ್ಷನ್. ಇಂಡಿವಿಜುವಲ್ ಡಿಮ್ಯಾಂಡ್ ಫಾರ್ ಅ ಕಮಾಡಿಟಿ ಡಿಪೆಂಡ್ಸ್ ಆನ್ ಇಟ್ಸ್ ಪ್ರೈಸ್, ಇನ್ಕಮ್, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್,
ಅಡ್ವರ್ಟೈಸ್ ಎಕ್ಸೆಟ್ರಾ. ಅಂದರೆ ಒಂದು ವಸ್ತುವಿನ ಬೇಡಿಕೆ ಅನ್ನುವಂಥದ್ದು ಯಾವೆಲ್ಲ ಅಂಶಗಳಿಂದ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಆ ವಸ್ತುವಿನ ಬೆಲೆ, ಮೊದಲನೇದಾಗಿ ಆ ವಸ್ತುವಿನ ಬೆಲೆ, ನಂತರದಲ್ಲಿ ವ್ಯಕ್ತಿಯ ಆದಾಯ, ನಂತರದಲ್ಲಿ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಂತ ಇದೆ. ಅಂದರೆ ಆ ವಸ್ತುವಿನ ಸಂಬಂಧಿ ಸರಕುಗಳ ಬೆಲೆ ಅಂತ ಆಗುತ್ತೆ ಸ್ನೇಹಿತರೆ. ಅಂದರೆ ಹೇಳ್ತೀನಿ ನಿಮಗೆ ಸಂಬಂಧಿ ಸರಕುಗಳು ಅಂದರೆ ಏನಂತ ಮುಂದಿನ ಒಂದು ಭಾಗದಲ್ಲಿ ಹೇಳ್ತೇನೆ. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅಂದರೆ ಆ ವ್ಯಕ್ತಿಯ ಅಭಿರುಚಿಗಳು. ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತುಗಳು. ಸೊ ಇವೆಲ್ಲವೂ ಕೂಡ ಬೇಡಿಕೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು. ಸೊ ಇವೆಲ್ಲವನ್ನು ಒಟ್ಟಾಗಿ ನಾವು ಬೇಡಿಕೆಯ ಬಿಂಬಕ ಅಂತ ಕರಿತೇವೆ. ಸೊ ಅದನ್ನು ನಾವು ಈಕ್ವೇಷನ್ ರೂಪದಲ್ಲಿ ನೋಡೋದಾದರೆ ಕ್ಯೂ ಡಿ ಇಸ್ ಈಕ್ವಲ್ ಟು, ಕ್ಯೂ ಡಿ ಅಂದರೆ ಸ್ನೇಹಿತರೆ ಕ್ವಾಂಟಿಟಿ ಡಿಮ್ಯಾಂಡೆಡ್, ಕ್ಯೂ ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್, ಇಲ್ಲಿ ಎಫ್ ಅಂತ ಇದೆ ಅದನ್ನು ಫಂಕ್ಷನ್ ಅಂತ ಅಥವಾ ಬಿಂಬಕ ಅಂತ ಕರಿತೇವೆ. ಕ್ಯೂ ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಎಕ್ಸ್ ಕಾಮ ಐ ಕಾಮ ಪಿ ಆರ್ ಕಾಮ ಟಿ ಕಾಮ ಎ ಕಾಮ ಇ, ಸೊ ಎಕ್ಸೆಟ್ರಾ. ಇಲ್ಲಿ ಪಿ ಎಕ್ಸ್ ಅಂದರೆ ಸ್ನೇಹಿತರೆ ವಸ್ತುವಿನ ಬೆಲೆ, ನಾವು ಯಾವ ವಸ್ತನ್ನು ಕೊಂಡುಕೊಳ್ಳಿಕ್ಕೆ ಇಷ್ಟಪಡ್ತೀವಲ್ಲ ಆ ವಸ್ತುವಿನ ಬೆಲೆ. ಇನ್ನು ಐ ಅಂದರೆ ಇನ್ಕಮ್ ಅಂತ ತಗೋತೀರಿ. ಪಿ ಆರ್ ಅಂದರೆ ಬೆಲೆ ಪಿ ಆರ್ ಅಂದರೆ ಆ ಸಂಬಂಧಿ ಸರಕಿನ ಬೆಲೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡ್ತಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಸರಕುಗಳಿರುತ್ತೆ. ಈಗ ಪೆನ್ನು ಮತ್ತು ಶಾಯಿ ಆಗಿರ್ಬೋದು. ಇಂಕ್ ಪೆನ್ನನ್ನು ಬಳಸಬೇಕಾದ್ರೆ ಪೆನ್ನು ಮತ್ತು ಶಾಯಿ, ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ ಪೂರಕ ಸರಕುಗಳಾಗಿರ್ತವೆ. ಸೊ ಇದು ಒಂದು ರೀತಿ ಸಂಬಂಧಿ ಸರಕು ಕೂಡ ಆಗಿರುತ್ತೆ. ನೆಕ್ಸ್ಟು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ನೆಕ್ಸ್ಟು ಅಡ್ವರ್ಟೈಸ್ಮೆಂಟು. ಸೊ ಈ ರೀತಿಯ ಅಂಶಗಳು ಬೇಡಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಆಗಿರ್ತವೆ. ಸೊ ಸ್ನೇಹಿತರೆ ಇಲ್ಲಿ ಕೊನೆಯ ಒಂದು ಅಂಶ ಅಂದರೆ ಡಿಮ್ಯಾಂಡ್ ಫಂಕ್ಷನಲ್ಲಿ ಸಿಟರಸ್ ಪ್ಯಾರಿಬಸ್ ಕಂಡೀಷನ್ ಅಪ್ಲೈ ಇನ್ ಎಕನಾಮಿಕ್ಸ್. ಸೊ ಇದು ನಾಟ್ ಓನ್ಲಿ ಇನ್ ಡಿಮ್ಯಾಂಡ್ ಫಂಕ್ಷನ್, ಅರ್ಥಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ನಾವು ಸಿಟರಸ್ ಪ್ಯಾರಿಬಸ್ ಅನ್ನುವಂಥ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ. ಏನು ಹಾಗಂದರೆ ಸಿಟರಸ್ ಪ್ಯಾರಿಬಸ್ ಅಂದರೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಚಲಕವನ್ನು ಮಾತ್ರ ಬದಲಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಬೆಲೆ ಹೆಚ್ಚಾದಾಗ ಬೇಡಿಕೆ ಅಥವಾ ಬೆಲೆ ಕಡಿಮೆಯಾದಾಗ ಬೇಡಿಕೆ ಅಂತ ನಾವು ಓದಬೇಕಾದ್ರೂ ಅಥವಾ ಎಕನಾಮಿಕ್ಸಲ್ಲಿ ಬಳಸ್ತೇವೆ ನಾವು. ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಒಂದು ಸಮತೋಲನ ಯಾವ ರೀತಿ ಇರುತ್ತೆ ಅಂದರೆ ಪಾರ್ಶ್ವ ರೀತಿ ಇರುತ್ತೆ, ಅಂದರೆ ಭಾಗಶಃ ಸಮತೋಲನ ಇರುತ್ತೆ. ಅಂದಾಗ ಕೆಲವೊಂದು ಅಂಶಗಳನ್ನು ಮಾತ್ರ ನಾವು ಬದಲಾವಣೆ ಮಾಡ್ತೀವಿ. ಎಲ್ಲ ಅಂಶಗಳು ಬದಲಾಯಿದರೆ ನಮ್ಮ ನಿಯಮಗಳು ನಿಜ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಅನ್ನುವಂತಹ ಸ್ಟೇಟ್ಮೆಂಟಿಂದನೇ ನಾವು ಆರ್ಥಿಕ ಪರಿಭಾಷೆಯಲ್ಲಿ ಎಲ್ಲ ಒಂದು ಅಂಶಗಳನ್ನು ಅಧ್ಯಯನ ಮಾಡ್ತೇವೆ. ಸೊ ಇದು ನೆನಪಿರಲಿ. ನಂತರದಲ್ಲಿ ಸ್ನೇಹಿತರೆ ಮೂಮೆಂಟ್ ಆ್ಯಂಡ್ ಶಿಫ್ಟ್ ಫ್ಯಾಕ್ಟರ್ಸ್ ಅಂದರೆ ಸ್ನೇಹಿತರೆ ಚಲನಾತ್ಮಕ ಹಾಗೂ ವರ್ಗಾವಣಾ ಅಂಶಗಳು ಅಂತ ಬರ್ತವೆ. ಏನು ಹಂಗಂದರೆ let me discuss about the movement factors. When demand is increase or decrease due to change in price is known as movement factors. ಅಂದರೆ ಬೇಡಿಕೆ ಬೆಲೆಯ ಕಾರಣದಿಂದಾಗಿ ಕಡಿಮೆಯಾದರೆ ಅಥವಾ ಹೆಚ್ಚಾದರೆ, ಬೇಡಿಕೆ ಅಂಥದ್ದು ಬೆಲೆಯ ಕಾರಣದಿಂದಾಗಿ ಕಡಿಮೆ ಅಥವಾ ಹೆಚ್ಚಾದರೆ ಅದನ್ನು ನಾವು ಮೂಮೆಂಟ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೊ ಸ್ನೇಹಿತರೆ ಬೆಲೆಯ ಕಾರಣದಿಂದಾಗಿ ಯಾವ ರೀತಿ ಹೆಚ್ಚಾಗುತ್ತೆ ಅನ್ನೋದಾದರೆ ಎಕ್ಸಾಂಪಲ್ ತೊಗೊಳ್ಳೋಣ. ಯಾವುದೇ ಒಂದು ಹಣ್ಣು ನಾವು ಪರ್ಚೇಸ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ಆಪಲ್ ಅಂತ ತಗೊಳ್ಳೋಣ. ಆಪಲ್ ಪ್ರೈಸು 4 ರೂಪಾಯಿ ಇದ್ದಾಗ ಸಾಮಾನ್ಯವಾಗಿ ಇರೋದಿಲ್ಲ. ಸೊ ಜಸ್ಟ್ ಟೇಕ್ ಆ್ಯನ್ ಎಕ್ಸಾಂಪಲ್. ಓಕೆ, ಸಾಮಾನ್ಯವಾಗಿ ಇಲ್ಲಿ 4 ರೂಪಾಯಿ ಇದ್ದಾಗ ನಾನು ಒಂದು ಕ್ವಾಂಟಿಟಿ ಅಥವಾ ಒಂದು ಆ್ಯಪಲನ್ನು ಪರ್ಚೇಸ್ ಮಾಡ್ತೀನಿ. ಅದೇ 2 ರೂಪಾಯಿ ಆದರೆ 2 ಪರ್ಚೇಸ್ ಮಾಡ್ತೀನಿ. ಇನ್ನು 1 ರೂಪಾಯಿ ಆದರೆ 4 ಪರ್ಚೇಸ್ ಮಾಡ್ತೀನಿ. ಅಂದರೆ ಬೆಲೆ ಕಡಿಮೆ ಆದಂಗೆ ನಮ್ಮ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಥವಾ ಪರ್ಚೇಸ್ ಮಾಡುವಂಥ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ಫ್ಯಾಕ್ಟರ್ಸ್ನ ಏನಂತ ಕರಿತೀವಿ ನಾವು ಮೂಮೆಂಟ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಅಂದರೆ ಬೆಲೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಿ ಆಗುವಂಥ ಬದಲಾವಣೆ. ಇಷ್ಟು ಸಿಂಪಲ್ಲಾಗಿ ಹೇಳೋದಾದರೆ, ಇನ್ನು ನಂತರದಲ್ಲಿ ಬರುವಂಥದ್ದು ಸ್ನೇಹಿತರೆ ಶಿಫ್ಟ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ನೀವು ಅವಾಗಲೇ ನೋಡಿದ್ರಿ ಮೂಮೆಂಟ್ ಫ್ಯಾಕ್ಟರ್ಸಲ್ಲಿ ಬೆಲೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ. ಬಟ್ ಶಿಫ್ಟ್ ಫ್ಯಾಕ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಈಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡ್ಯೂ ಟು ಅದರ್ ಫ್ಯಾಕ್ಟರ್ಸ್ ಈಸ್ ನೌನ್ ಆ್ಯಸ್ ಶಿಫ್ಟ್ ಫ್ಯಾಕ್ಟರ್ಸ್. ಅಂದರೆ ಬೆಲೆಯನ್ನು ಹೊರತುಪಡಿಸಿದ ಇತರೆ ಅಂಶಗಳಿಂದ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಅದನ್ನು ನಾವು ಶಿಫ್ಟ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ ಅಥವಾ ವರ್ಗಾವಣಾ ಅಂಶ ಅಂತ ಕರಿತೇವೆ.
ಸೊ ಸ್ನೇಹಿತರೆ, ಚಿತ್ರದಲ್ಲಿ ನೀವು ನೋಡ್ಬೋದು, ಬೆಲೆಯನ್ನು ಹೊರತುಪಡಿಸಿದ ಇತರೆ ಅಂಶಗಳು ಬದಲಾದಾಗ ಬೆಲೆ ಸ್ಥಿರವಾಗಿರುತ್ತೆ. ನಾನು ಇಲ್ಲಿ ಒಂದು ಬ್ರಾಕೆಟಲ್ಲಿ ಜೊತೆಗೆ ನಕ್ಷೆಯಲ್ಲೂ ಕೂಡ ತೋರಿಸಿದ್ದೀನಿ. ಬೆಲೆ ₹2 ಇರುತ್ತೆ, ₹2 ಇರುತ್ತೆ, ₹2 ಇರುತ್ತೆ ಮೂರು ಮೂರು ಹಂತದಲ್ಲೂ ಕೂಡ. ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಕೊಂಡುಕೊಳ್ಳುವಂಥ ಪ್ರಮಾಣ ಮೊದಲು ಒಂದು ಕ್ವಾಂಟಿಟಿ ಇರುತ್ತೆ, ನಂತರದಲ್ಲಿ 2 ಆಗುತ್ತೆ, ನಂತರದಲ್ಲಿ 3 ಆಗುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಬೆಲೆ ಮಾತ್ರ ಸ್ಥಿರವಾಗಿದೆ. ಆದರೂ ಕೂಡ ಬೇಡಿಕೆಯಲ್ಲಿ ಯಾಕೆ ಬದಲಾಗಿದೆ ಅಂದರೆ, ಬೆಲೆಯನ್ನು ಹೊರತುಪಡಿಸಿದ ಇತರೆ ಅಂಶಗಳು, ಅದು ಆದಾಯ ಆಗಿರ್ಬೋದು, ಅಥವಾ ಜಾಹೀರಾತಿನ ಪ್ರಭಾವ ಆಗಿರ್ಬೋದು, ಅಥವಾ ಬದಲಿ ಸರಕುಗಳ ಬೆಲೆ, ಹೀಗೆ ಹಲವಾರು ಅಂಶಗಳು ಅದರ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ 2 ರೀತಿ ಟೇಬಲನ್ನು ನಾವು ನೋಡಿದ್ರಿ. ಬೆಲೆ ಸ್ಥಿರವಾಗಿದ್ದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಹೆಚ್ಚಾಗ್ತಕ್ಕಂಥದ್ದು, ಅದೇ ಬೆಲೆ ಸ್ಥಿರವಾಗಿದ್ದು ಇತರೆ ಅಂಶಗಳ ಕಾರಣದಿಂದಾಗಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗ್ತಕ್ಕಂಥದ್ದು, ಅಂದರೆ ಕೊಳ್ಳುವಂಥ ಪ್ರಮಾಣ ಕಡಿಮೆ ಆಗ್ತಿದೆ. ಸೊ ಇದನ್ನು ನಾವು ಶಿಫ್ಟ್ ಅಂತ ಕರಿತೇವೆ. ಬೆಲೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆದರೆ ಮೂವ್ಮೆಂಟ್ ಅಂತ ಕರಿತೇವೆ. ಇನ್ನು ಇತರೆ ಅಂಶಗಳ ಕಾರಣದಿಂದಾಗಿ ಬದಲಾದರೆ ಅದನ್ನು ಶಿಫ್ಟ್ ಅಂತ ಕರಿತಾರೆ. ಈ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನಂತರದಲ್ಲಿ ಸ್ನೇಹಿತರೆ, ಡಿರೈವ್ಡ್ ಡಿಮ್ಯಾಂಡ್ ಅನ್ನೋದನ್ನು ನೋಡೋಣ. ಸೊ ಡಿರೈವ್ಡ್ ಡಿಮ್ಯಾಂಡ್ ಅಥವಾ ಸುಪ್ತ ಬೇಡಿಕೆ ಅಥವಾ ಪಡೆದಂತಹ ಬೇಡಿಕೆ ಅಂತ ಇದನ್ನು ನಾವು ಕರಿತೇವೆ. ಸೊ ಅಂದರೆ ಏನು? ಸಮ್ ಗೂಡ್ಸ್ ಆರ್ ನಾಟ್ ಡಿಮ್ಯಾಂಡೆಡ್ ಬೈ ಕನ್ಸ್ಯೂಮರ್ ಟು ಸ್ಯಾಟಿಸ್ಫೈ ದೇರ್ ವಾಂಟ್ಸ್ ಡೈರೆಕ್ಟ್ಲಿ, ಬಟ್ ದೇ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್ ವಿಚ್ ಡೈರೆಕ್ಟ್ಲಿ ಸ್ಯಾಟಿಸ್ಫೈ ದೇರ್ ವಾಂಟ್ಸ್. ಸೊ ಸ್ನೇಹಿತರೆ, ಕೆಲವು ಸರಕುಗಳು ನೇರವಾಗಿ ನಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸೋದಿಲ್ಲ, ಆದರೆ ನಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವಂತಹ ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಸಹಾಯ ಮಾಡ್ತವೆ. ಸೊ ಅಂತಹ ಸರಕುಗಳಿಗೆ ಇರುವಂಥ ಬೇಡಿಕೆಯನ್ನು ನಾವು ಡಿರೈವ್ ಡಿಮ್ಯಾಂಡ್ ಅಂತ ಕರಿತೀವಿ. ಯಾವುದು ಆ ಸರಕುಗಳು ಅಥವಾ ಏನು ಹಾಗಂದರೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಹೆಚ್ಚು ಸ್ಟ್ರೀಟ್ ಫುಡ್ಡನ್ನು ಇಷ್ಟಪಡ್ತೇವೆ. ಓಕೆ, ಆ ಸ್ಟ್ರೀಟ್ ಫುಡ್ಡನ್ನು ನಾವು ತಿನ್ನಬೇಕು ಅಂದರೆ ಅದನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಬೇಕಾಗ್ತಾರೆ. ಸೊ ಇಲ್ಲಿ ಲೇಬರ್ ಖರ್ಚಾಗುತ್ತೆ. ಕೆಲವು ಸಲ ಏನಾಗುತ್ತೆ, ನಮಗೆ ಕ್ಲಾತ್ಸ್ ಅಂದರೆ ಇತ್ತೀಚಿನ ಫ್ಯಾಷನ್ ಬೇರೆ ಬೇರೆ ರೀತಿಯ ಕ್ಲಾತ್ಸ್ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಕ್ಲಾತ್ಸ್ ನಮಗೆ ಬೇಕಾಗತ್ತೆ ಅಂತಂದರೆ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಮಷಿನರಿ ಟೂಲ್ಸ್, ವ್ಯಕ್ತಿಗಳು, ಲೇಬರ್ಸ್ ಎಲ್ಲ ಬೇಕಾಗ್ತಾರೆ. ಸೊ ಈ ರೀತಿಯ ಲೇಬರ್ಸು, ಮಷಿನರಿ ಟೂಲ್ಸು, ರಾ ಮಟೀರಿಯಲ್ಸ್ ಇವಕ್ಕೇನು ಬೇಡಿಕೆ ಇರುತ್ತಲ್ಲ, ಇದನ್ನೇ ನಾವು ಡಿರೈವ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ಸಿಂಪಲ್ಲಾಗಿ ಹೇಳೋದಾದರೆ, ಇಟ್ ಈಸ್ ದ ಡಿಮ್ಯಾಂಡ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ಉತ್ಪಾದನಾಂಗಗಳ ಮೇಲೆ ಇರ್ತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಡಿರೈವ್ ಡಿಮ್ಯಾಂಡ್ ಅಂತ ಕರಿತೇವೆ ಸ್ನೇಹಿತರೆ. ಸೊ ನಂತರದಲ್ಲಿ ಟೈಪ್ಸ್ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆಯ ವರ್ಗೀಕರಣ ಅಥವಾ ವಿಧಗಳನ್ನು ನೋಡೋಣ. ಸೊ ಮೊದಲಿಗೆ ಡೈರೆಕ್ಟ್ ಡಿಮ್ಯಾಂಡ್, ಇದನ್ನು ನಾವು ಆವಾಗಲೇ ಚರ್ಚೆ ಮಾಡಿದ್ದೀವಿ. ಗೂಡ್ಸ್ ದಟ್ ಈಲ್ಡ್ ಡೈರೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕನ್ಸ್ಯೂಮರ್ಸ್ ಆರ್ ಸೆಟ್ ಟು ಹ್ಯಾವ್ ಅ ಡೈರೆಕ್ಟ್ ಡಿಮ್ಯಾಂಡ್. ಅಂದರೆ ಯಾವುದೇ ಒಂದು ಸರಕು ನೇರವಾಗಿ ನಮ್ಮ ಬಯಕೆಯನ್ನು ತೃಪ್ತಿಗೊಳಿಸಿದರೆ ಅಂತಹ ಒಂದು ಸರಕಿಗಿರ್ತಕ್ಕಂಥ ಬೇಡಿಕೆಯನ್ನು ನಾವು ಡೈರೆಕ್ಟ್ ಅಥವಾ ನೇರ ಬೇಡಿಕೆ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್ ಅಥವಾ ಉದಾಹರಣೆಗಳನ್ನು ನೋಡೋದಾದರೆ, ಡಿಮ್ಯಾಂಡ್ ಫಾರ್ ಫುಡ್ ಅಂದರೆ ಊಟಕ್ಕೆ ಇರುವಂತಹ ಬೇಡಿಕೆ, ನೇರವಾಗಿ ನಮಗೆ ಊಟ ತೃಪ್ತಿಯನ್ನು ನೀಡುತ್ತೆ, ಅದಕ್ಕಿರುವಂತಹ ಬೇಡಿಕೆ ನೇರ ಬೇಡಿಕೆನೇ ಆಗಿರುತ್ತೆ. ಕ್ಲೋತ್ಸ್ ಆಗಿರ್ಬೋದು, ಸೊ ಇತರೆ ಪ್ರತಿದಿನದ ಅಂಶಗಳಾಗಿರ್ತವೆ. ಇನ್ನು ನಂತರದಲ್ಲಿ ಬರುವಂಥದ್ದು ಡಿರೈವ್ ಡಿಮ್ಯಾಂಡ್, ಇದನ್ನು ನಾವು ಆವಾಗಲೇ ಚರ್ಚೆ ಮಾಡಿದ್ದೇವೆ. ಸೊ ಇಟ್ ಈಸ್ ದ ಡಿಮ್ಯಾಂಡ್ ಫಾರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳಿಗೆ ಇರುವಂಥ ಒಂದು ಬೇಡಿಕೆ. ಇನ್ನು ನಂತರದಲ್ಲಿ ಬರುವಂಥದ್ದು ಸ್ನೇಹಿತರೆ ಕಂಪೋಸಿಟ್ ಡಿಮ್ಯಾಂಡ್. ಕಂಪೋಸಿಟ್ ಡಿಮ್ಯಾಂಡ್ ಅಂದರೆ ಇಟ್ ಅಪ್ಲೈಸ್ ಟು ಕಮಾಡಿಟೀಸ್ ವಿಚ್ ಹ್ಯಾವ್ ಸೆವೆರಲ್ ಯೂಸಸ್ ಆರ್ ಡಿಮ್ಯಾಂಡೆಡ್ ಫಾರ್ ಸೆವೆರಲ್ ಆ್ಯಂಡ್ ಡಿಫರೆಂಟ್ ಪರ್ಪಸಸ್. ಅಂದರೆ ಒಂದು ಸರಕು ಬೇರೆ ಬೇರೆ ರೀತಿಯ ಉದ್ದೇಶಗಳಿಗೆ ಬಳಕೆ ಆಗುವಂತಿದ್ದರೆ ಅದನ್ನು ನಾವು ಕಂಪೋಸಿಟ್ ಡಿಮ್ಯಾಂಡ್ ಅಥವಾ ರಚನಾತ್ಮಕ ಬೇಡಿಕೆ ಅಂತ ಕರಿತೇವೆ ಸ್ನೇಹಿತರೆ. ಎಕ್ಸಾಂಪಲನ್ನು ನೋಡೋಣ. ಅಂದರೆ ಇವಾಗ ವುಡ್ಡನ್ನು ತೊಗೊಳ್ಳೋಣ. ವುಡ್ ಅಂದರೆ ಕಟ್ಟಿಗೆಯನ್ನು ನಾವು ಯಾವ್ಯಾವ ಉದ್ದೇಶಕ್ಕೆ ಬಳಸ್ತೀವಿ ಅಂದರೆ, ಸಾಮಾನ್ಯವಾಗಿ ಫರ್ನಿಚರ್ಸ್ ಮಾಡಲಿಕ್ಕೆ ಬಳಸ್ತೇವೆ. ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ವಿಂಡೋ, ಹೀಗೆ ಹಲವಾರು ಉದ್ದೇಶಕ್ಕೆ ನಾವು ಟೇಬಲನ್ನು ಬಳಸ್ತೇವೆ. ಸೊ ಈ ಒಂದು ವುಡ್ಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಕಂಪೋಸಿಟ್ ಡಿಮ್ಯಾಂಡ್ ಅಂತ ಕರಿತೇವೆ. ನಂತರದಲ್ಲಿ ಬರುವಂಥದ್ದು ಸ್ನೇಹಿತರೆ ಕಾಂಪಿಟೇಟಿವ್ ಡಿಮ್ಯಾಂಡ್. ಕಾಂಪಿಟೇಟಿವ್ ಡಿಮ್ಯಾಂಡ್ ಅಂದರೆ ಸ್ಪರ್ಧಾತ್ಮಕ ಬೇಡಿಕೆ. ಏನು ಸ್ಪರ್ಧಾತ್ಮಕ ಬೇಡಿಕೆ ಅಂದರೆ, ಕಮಾಡಿಟೀಸ್ ಆರ್ substitutes if one can be used in place of the other. They are said to have competitive demand because of the fact that they compete for the consumer's income.
ಅಂದರೆ ಸಾಮಾನ್ಯವಾಗಿ ಒಂದರ ಬದಲಾಗಿ ಬಳಸ್ತಕ್ಕಂಥ ಸರಕು ಅಥವಾ ಬದಲಿ ಸರಕು. ಒಂದು ಸರಕನ್ನು ನಾವು ಬಳಸಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಯಿತಂದರೆ, ಬೆಲೆ ಅಥವಾ ಇತರೆ ಅಂಶಗಳಲ್ಲಿ ಬದಲಾವಣೆ ಆದಾಗ ಅದಕ್ಕೆ ಸಂಬಂಧಿ ಸರಕುಗಳನ್ನು ಅಥವಾ ಬದಲಿ ಸರಕುಗಳನ್ನು ನಾವು ಬಳಸಿದ್ರೆ ಅದಕ್ಕೆ ಇರುವಂಥ ಡಿಮ್ಯಾಂಡನ್ನು ನಾವು ಕಾಂಪಿಟೇಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಟೀ ಮತ್ತು ಕಾಫಿ. ಸೊ ಟೀ ಒಂದು ಬೆಲೆ ಹೆಚ್ಚಾದರೆ ಸಾಮಾನ್ಯವಾಗಿ ನಾವು ಕಾಫಿಯನ್ನು ಪ್ರಿಫರ್ ಮಾಡ್ತೀರಿ. ಇನ್ನು ಕೂಲ್ ಡ್ರಿಂಕ್ಸ್ ನೋಡ್ಬೋದು ನಾವು, ಫ್ಯಾಂಟಾ ಬೆಲೆ ಹೆಚ್ಚಾದರೆ ನಾವು ಅದನ್ನು 7 ಅಪ್ ತೊಗೋತೀರಿ. 7 ಅಪ್ ರೇಟು ಹೆಚ್ಚಾದಾಗ ಫ್ಯಾಂಟಾ. ಸೊ ಹೀಗೆ ಒಂದಕ್ಕೆ ಮತ್ತೊಂದು ಆಲ್ಟರ್ನೇಟಿವ್ ಇರುತ್ತೆ ನಮಗೆ ಅಂತ. ಇದನ್ನು ನಾವು ಕಾಂಪಿಟೇಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ನಂತರದಲ್ಲಿ ಕಾಂಪ್ಲಿಮೆಂಟರಿ ಆರ್ ಜಾಯಿಂಟ್ ಡಿಮ್ಯಾಂಡ್. ಏನು ಕಾಂಪ್ಲಿಮೆಂಟರಿ ಅಥವಾ ಜಾಯಿಂಟ್ ಡಿಮ್ಯಾಂಡ್ ಅಂದರೆ ಸ್ನೇಹಿತರೆ, 2 or more goods are said to be jointly demanded when they must be consumed together to produce a given level of satisfaction. ಅಂದರೆ ಯಾವುದೇ ಒಂದು ಸರಕು ವ್ಯಕ್ತಿಯ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತೃಪ್ತಿಯನ್ನು ಹೆಚ್ಚಿಸಲಿಕ್ಕೆ ಇನ್ನೊಂದು ಸರಕಿನ ಜೊತೆಗೂಡಿ ಕನ್ಸ್ಯೂಮ್ ಮಾಡೋ ಥರ ಇದ್ದರೆ ಅದನ್ನು ನಾವು ಜಾಯಿಂಟ್ ಆರ್ ಕಾಂಪ್ಲಿಮೆಂಟರಿ ಡಿಮ್ಯಾಂಡ್ ಅಂತ ಕರಿತೇವೆ. ಅಂದರೆ ಈ ಸರಕುಗಳನ್ನು ಬಳಸಬೇಕಾದ್ರೆ ಇನ್ನೊಂದು ಸರಕಿನ ಅಗತ್ಯತೆ ನಮಗೆ ಖಂಡಿತ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾರನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಫ್ಯೂಯಲ್ ಅಥವಾ ಪೆಟ್ರೋಲ್ ಡೀಸೆಲ್ ಅಗತ್ಯ ಖಂಡಿತ ಇರುತ್ತೆ. ಸೊ ಈ ಕಾರ್ ಮತ್ತು ಫ್ಯೂಯಲ್ ಇವಕ್ಕೆ ಇರತಕ್ಕಂಥ ಒಂದು ಬೇಡಿಕೆಯನ್ನು ಜಾಯಿಂಟ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ನಾವಾಗಲೇ ಹೇಳಿದೆ ಪೆನ್ ಆ್ಯಂಡ್ ಇಂಕ್, ಇದು ಕೂಡ ಜಾಯಿಂಟ್ ಡಿಮ್ಯಾಂಡ್ ಆಗಿರುತ್ತೆ. ಸೊ ನಂತರದಲ್ಲಿ ಸ್ನೇಹಿತರೆ ಪೆರಿಷಬಲ್ ಆ್ಯಂಡ್ ಡ್ಯೂರಬಲ್ ಗೂಡ್ಸ್ ಡಿಮ್ಯಾಂಡ್ ಅಂತ ಕರಿತೇವೆ. ಪೆರಿಷಬಲ್ ಆ್ಯಂಡ್ ಡ್ಯೂರಬಲ್ ಗೂಡ್ಸ್ ಅಂದರೆ ಪೆರಿಷಬಲ್ ಗೂಡ್ಸ್ ರೆಫರ್ಸ್ ಟು ಸಿಂಗಲ್ ಯೂಸ್ಡ್ ಗೂಡ್ಸ್ whereas ಡ್ಯೂರಬಲ್ ಗೂಡ್ಸ್ ಆರ್ ರಿಪೀಟೆಡ್ ಗೂಡ್ಸ್. ಸೊ ಸ್ನೇಹಿತರೆ ಇಲ್ಲಿ ಪೆರಿಸಬಲ್ ಮತ್ತು ಡ್ಯೂರಬಲ್ ಗೂಡ್ಸ್ ಅಂದರೆ, ಪೆರಿಸಬಲ್ ಅಂದರೆ ನಾವು ಒಂದು ಬಾರಿ ಮಾತ್ರ ಬಳಕೆಯನ್ನು ಮಾಡಿ ಬಿಸಾಕುವಂತಹ ಅಥವಾ ಕೇವಲ ಒಂದು ಬಾರಿ ಬಳಕೆಗೆ ಯೋಗ್ಯವಾದಂತಹ ಸರಕುಗಳನ್ನು ನಾವು ಪೆರಿಷಬಲ್ ಗೂಡ್ಸ್ ಅಂತ ಕರಿತೇವೆ. ಇನ್ನು ಅದನ್ನು ಪದೇ ಪದೇ ಅಥವಾ ಮತ್ತೆ ಮತ್ತೆ ಬಳಸುವಂತಿದ್ದರೆ ಅದನ್ನು ನಾವು ರಿಪೀಟೆಡ್ ಗೂಡ್ಸ್ ಅಂತ ಅಥವಾ ಡ್ಯೂರಬಲ್ ಗೂಡ್ಸ್ ಅಂತ ಕರಿತೇವೆ. ಸೊ ನಂತರದಲ್ಲಿ ಸ್ನೇಹಿತರೆ ಇದುವರೆಗೂ ನಾವು ಬೇಡಿಕೆಯ ವರ್ಗೀಕರಣವನ್ನು ನೋಡಿದ್ವಿ. ನಂತರದಲ್ಲಿ ಸ್ನೇಹಿತರೆ ಕನ್ಸೆಪ್ಟ್ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಅಂದರೆ ಪರಿಣಾಮಕಾರಿ ಬೇಡಿಕೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಕನ್ಸೆಪ್ಟ್ ಆಗಿರುತ್ತೆ. ಅದು ಅಂದರೆ ಏನು ಅಂತ ನೋಡೋಣ. ಕ್ವಾಂಟಿಟಿ ಆಫ್ ಅ ಗೂಡ್ ಆರ್ ಸರ್ವೀಸ್ ದ್ಯಾಟ್ ಕನ್ಸ್ಯೂಮರ್ಸ್ ಆರ್ ಬೈಯಿಂಗ್ ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅಂದ್ರೆ ಪ್ರಸ್ತುತ ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿಯೊಬ್ಬ ಕೊಳ್ಳುವಂಥ ಸರಕು ಸೇವೆಗಳ ಪ್ರಮಾಣವನ್ನು ನಾವು ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಡಿಮ್ಯಾಂಡ್ಗೂ ಎಫೆಕ್ಟಿವ್ ಡಿಮ್ಯಾಂಡ್ ಅಂದರೆ, ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನುವಂಥದ್ದು ಪ್ರಮುಖ ಅಂಶ ಆಗಿರುತ್ತೆ ಸ್ನೇಹಿತರೆ. ಸೊ ಎಫೆಕ್ಟಿವ್ ಡಿಮ್ಯಾಂಡ್ ರೆಫರ್ಸ್ ಟು ದ ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಆಫ್ ಕನ್ಸ್ಯೂಮರ್ ಟು ಪರ್ಚೇಸ್ ಗೂಡ್ಸ್ ಅಟ್ ಡಿಫ್ರೆಂಟ್ ಪ್ರೈಸಸ್. ಇಟ್ ಶೋಸ್ ದ ಅಮೌಂಟ್ ಆಫ್ ಗೂಡ್ಸ್ ದಟ್ ಕನ್ಸ್ಯೂಮರ್ಸ್ ಆರ್ ಆ್ಯಕ್ಚುಲಿ ಬೈಯಿಂಗ್. ಸೊ ಇವಾಗ ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯು ಕೊಂಡುಕೊಳ್ಳುವಂಥ ಸರಕು ಮತ್ತು ಸೇವೆಗಳನ್ನು ಅದರಲ್ಲೂ ಆ್ಯಕ್ಚುವಲ್ ಬೈಯಿಂಗ್ ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಅವನು ಕೊಂಡುಕೊಳ್ತಾ ಇದ್ದರೆ ಅದನ್ನು ನಾವು ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ಇನ್ನೊಂದು ರೀತಿಯಲ್ಲಿ ಇದನ್ನು JM Keynes ಅವರು ಹೇಳ್ತಾರೆ. ಸೊ ಈ JM Keynes ಅವರು ಹೇಳುವಂತೆ ಅಥವಾ ಇನ್ Keynesian economics ಎಫೆಕ್ಟಿವ್ ಡಿಮ್ಯಾಂಡ್ ಈಸ್ ದ ಪಾಯಿಂಟ್ ಆಫ್ ಇಕ್ವಿಲಿಬ್ರಿಯಮ್ ವೆನ್ ಅಗ್ರಿಗೇಟ್ ಡಿಮ್ಯಾಂಡ್ ಈಕ್ವಲ್ಸ್ ಅಗ್ರಿಗೇಟ್ ಸಪ್ಲೈ. ಅಂದರೆ ಒಟ್ಟು ಬೇಡಿಕೆ ಅನ್ನುವಂಥದ್ದು, ಒಟ್ಟು ಪೂರೈಕೆ ಇವೆರಡೂ ಮೀಟ್ ಆಗುವಂಥ ಒಂದು ಪಾಯಿಂಟ್ ಏನಿರುತ್ತಲ್ಲ ಇದನ್ನು ನಾವು ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ. ಚಿತ್ರದಲ್ಲಿ ನೋಡ್ಬೋದು ಸ್ನೇಹಿತರೆ, AD ಅನ್ನುವಂಥದ್ದು ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ AS ಅನ್ನುವಂಥದ್ದು ಅಗ್ರಿಗೇಟ್ ಸಪ್ಲೈ. ಇವೆರಡೂ ಮೀಟ್ ಆಗುವಂಥ ಪಾಯಿಂಟ್ ಏನಿದೆಯಲ್ಲ ಅದನ್ನೇ ನಾವು ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ಸ್ನೇಹಿತರೆ ನಾವು ನಂತರದಲ್ಲಿ ಬೇಡಿಕೆಯ ನಿಯಮದ ಕುರಿತಂತೆ ಚರ್ಚೆಯನ್ನು ಮಾಡೋಣ. ಸೊ ಲಾ ಆಫ್ ಡಿಮ್ಯಾಂಡ್. ಇಫ್ ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್, ಸೊ ಇಟ್ ಈಸ್ ನಥಿಂಗ್ ಬಟ್ ceteris paribus. If other things remain constant, price of commodity falls at the quantity of price of the commodity falls, the quantity of demand it will rise. Yes, it will rise. And if the price of the commodity rises, its quantity demanded will decline. ಸೊ ಸ್ನೇಹಿತರೆ ಸಿಂಪಲ್ ಆಗಿ ಹೇಳೋದಾದರೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಆ ವಸ್ತುವಿನ ಕೊಂಡುಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ವಸ್ತುವಿನ ಬೆಲೆ ಕಡಿಮೆ ಆದರೆ ಕೊಳ್ಳುವಂತಹ ಪ್ರಮಾಣ
ಹೆಚ್ಚಾಗುತ್ತೆ. ಇದನ್ನು ನಾವು ಬೇಡಿಕೆಯ ನಿಯಮ ಅಂತ ಕರಿತೇವೆ. ಸೊ ಇವಾಗ ನಮ್ಮಲ್ಲಿ ನಾವು ಯಾವುದೋ ಒಂದು ಹಣ್ಣನ್ನು ಪರ್ಚೇಸ್ ಮಾಡ್ತಿದ್ದೀವಿ, ಒಂದು ತರಕಾರಿನ ತೊಗೊಳ್ಳೋಣ, ಟೊಮೊಟೊ ಅಂತ ತೊಗೊಳ್ಳೋಣ. ಟೊಮೊಟೊ ಬೆಲೆ 2 ರೂಪಾಯಿ ಇದ್ದಾಗ ನಾವು 20 ಕೆ ಜಿಯಷ್ಟು ತೊಗೋತೀರಿ. ಸಾಮಾನ್ಯವಾಗಿ ತೊಗೊಳ್ಳೋದಿಲ್ಲ, ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀರಿ. ಟೊಮೊಟೊ ಬೆಲೆ 2 ರೂಪಾಯಿ ಇದ್ದಾಗ 20 ಕೆ ಜಿಯಷ್ಟು ತೊಗೋತೀರಿ. ಅದೇ 4 ರೂಪಾಯಿ ಆದರೆ ಕೊಳ್ಳುವಂಥ ಪ್ರಮಾಣ ಕಡಿಮೆ ಮಾಡ್ತೀರಿ, 15 ಕೆ ಜಿಯಷ್ಟು ತೊಗೋತೀರಿ. 6 ರೂಪಾಯಿ ಆದಾಗ 10 ಕೆ ಜಿ, ಇನ್ನು 8 ರೂಪಾಯಿ ಆದಾಗ 5 ಕೆ ಜಿಯಷ್ಟು ತೊಗೋತೀರಿ. ಅಂದರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಒಂದು ಕಡೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಬೇಡಿಕೆಯ ನಿಯಮ ಅಂತ ಕರಿತೇವೆ. ಪಕ್ಕದಲ್ಲಿ ಇರುವಂಥ ನಕ್ಷೆಯಲ್ಲೂ ಕೂಡ ಇದನ್ನು ನಾವು ತೋರಿಸಿದ್ದೇವೆ ಸ್ನೇಹಿತರೆ. ಸೊ ಇನ್ನು ಬೆಲೆಯ ಒಂದು ನಿಯಮ ಅಥವಾ ಬೇಡಿಕೆಯ ನಿಯಮ ಯಾಕೆ ಬೇಡಿಕೆಯ ನಿಯಮದಲ್ಲಿ ಈ ಒಂದು ಕರ್ವ್ ಏನಿದೆ ನೋಡ್ರಿ, ಅದು ಡೌನ್ವರ್ಡ್ ಸ್ಲೋಪಿಂಗಲ್ಲಿ ಇದೆ. ಅಂದರೆ ಯಾಕೆ ಅದು ಡೌನ್ವರ್ಡ್ ಸ್ಲೋಪಿಂಗಲ್ಲಿದೆ ಅನ್ನೋದಾದರೆ ಕೆಲವು ಕಾರಣಗಳನ್ನು ನಾವು ಚರ್ಚೆ ಮಾಡೋಣ. ಕಾಸಸ್ ಆಫ್ ಡೌನ್ವರ್ಡ್ ಡಿಮ್ಯಾಂಡ್ ಕರ್ವ್ ನೋಡೋದಾದರೆ, ಅಂದರೆ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಯಾಕಿದೆ ನೋಡೋದಾದರೆ ಮೊದಲಿಗೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇದು ಅತ್ಯಂತ ಪ್ರಮುಖವಾದಂಥ ಅಂಶ ಸ್ನೇಹಿತರೆ. ಇದು ಅಂದರೆ ಏನು ಅಂತ ಹೇಳ್ತೀನಿ. ಯಾವುದೇ ಒಂದು ಸರಕಿನ ಘಟಕಗಳನ್ನು ನಿರಂತರವಾಗಿ ಯಾವುದೇ ಕಾಲ ವಿಳಂಬವನ್ನು ಮಾಡದೆ ನಾವು ಸೇವಿಸ್ತಾ ಹೋದಂಗೆ ಅದರಿಂದ ಸಿಗುವಂತಹ ತೃಪ್ತಿಯ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಸೊ ಈ ಕಾರಣದಿಂದಾಗಿಯೇ ಕೊಳ್ಳುವಂಥ ಪ್ರಮಾಣವನ್ನು ನಾವು ಬೆಲೆಗೆ ಬೆಲೆ ಅನುಗುಣವಾಗಿ ನಾವು ಕೊಳ್ತಾ ಹೋಗ್ತೇವೆ. ಸೊ ಸುಮ್ಮನೆ ನಾವು ಅದನ್ನು ಕೊಂಡುಕೊಳ್ಳಿಕ್ಕೆ ಹೋಗೋಣ, ಯಾಕಂದರೆ ಅದರಿಂದ ಮ್ಯಾಕ್ಸಿಮಮ್ ಯೂಸ್ ಇದೆ ಅಂದ್ರೂ ಕೂಡ ಅದು ನಮ್ಮ ತೃಪ್ತಿಯ ಮಟ್ಟವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಅಂದರೆ ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡ್ದಂಗೆ. ಸೊ ಅದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಆಗಿರುತ್ತೆ. ಸೊ ನಂತರದಲ್ಲಿ ಸ್ನೇಹಿತರೆ ಇನ್ಕಮ್ ಎಫೆಕ್ಟ್ ಅಂದರೆ ಏನು ಅಂತಂದರೆ ಬೆಲೆ ಕಾರಣದಿಂದಾಗಿ ಮಾತ್ರ ಅಲ್ಲದೆ ಕೆಲವು ಸಲ ವ್ಯಕ್ತಿ ಇನ್ಕಮ್ಮು ಕೂಡ ಬೆಲೆ ಹೆಚ್ಚಾದಂಥ ಒಂದು ರೇಟಲ್ಲೇ ಇನ್ಕಮ್ಮು ಹೆಚ್ಚಾಗದೇ ಇದ್ದಾಗ ಸಾಮಾನ್ಯವಾಗಿ ನಾವು ಕೊಳ್ಳುವಂಥ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತೀವಿ. ಇವಾಗ ಬೆಲೆ ಜಾಸ್ತಿ ಆಯಿತು ಅಂದಾಗ ಇನ್ಕಮ್ಮು ಜಾಸ್ತಿ ಆದರೆ ಕೊಳ್ಳುವ ಪ್ರಮಾಣದಲ್ಲಿ ಯಾವುದೂ ಡಿಫರೆನ್ಸ್ ಆಗೋದಿಲ್ಲ. ಆದರೆ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಇನ್ಕಮ್ ಅಷ್ಟೇ ಇದ್ದಾಗ ನಾವು ಕೊಳ್ಳುವಂತಹ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ. ಅಂದರೆ ಬೆಲೆ ಕಡಿಮೆ ಆದಾಗ ಮಾತ್ರ ಹೆಚ್ಚನ್ನು ಕೊಳ್ಳಬಹುದು. ಸೊ ಇನ್ಕಮ್ ಎಫೆಕ್ಟ್ ಅಂದರೆ ಈ ಒಂದು ಕೊಳ್ಳುವ ಪ್ರಮಾಣದಲ್ಲಿ ವ್ಯಕ್ತಿಯ ಆದಾಯವು ಕೂಡ ಪರಿಣಾಮವನ್ನು ಬೀರುತ್ತೆ ಅಂತ. ನಂತರದಲ್ಲಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂದರೆ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅದಕ್ಕೆ ಬದಲಿ ಸರಕನ್ನು ನಾವು ಗಮನಿಸ್ತೀವಿ. ವಸ್ತುವಿನ ಬೆಲೆ ಹೆಚ್ಚಾದಾಗ ಬದಲಿ ಸರಕು, ಫಾರ್ ಎಕ್ಸಾಂಪಲ್ ಟೀ ಬೆಲೆ ಹೆಚ್ಚಾದಂದರೆ ನಾವು ಕಾಫಿ ಪರ್ಚೇಸ್ ಮಾಡ್ತೀವಿ. ಸೊ ಈ ಕಾರಣದಿಂದಾಗಿಯೂ ಕೂಡ ಈ ಒಂದು ಬೇಡಿಕೆಯ ರೇಖೆ ಅನ್ನುವಂಥದ್ದು ಡೌನ್ವರ್ಡ್ ಸ್ಲೋಪಲ್ಲಿ ಇದಿರುತ್ತೆ. ನೆಕ್ಸ್ಟು ಎಂಟ್ರಿ ಆಫ್ ನ್ಯೂ ಕನ್ಸ್ಯೂಮರ್ಸ್. ಸೊ ಮಾರುಕಟ್ಟೆಯಲ್ಲಿ ಕನ್ಸ್ಯೂಮರ್ ಅಥವಾ ಗ್ರಾಹಕ ಅಥವಾ ಅನುಭೋಗಿಯೇ ಸರ್ವಾಧಿಕಾರಿ ಅನ್ನುವಂಥ ಒಂದು ಮಾತಿದೆ. ಸೊ ಅಸಂಖ್ಯಾತ ಕನ್ಸ್ಯೂಮರ್ಸ್ ಇರೋದರಿಂದ ಕೂಡ ಈ ಒಂದು ಬೇಡಿಕೆಯ ಒಂದು ರೇಖೆ ಏನಿದೆಯಲ್ಲ ಸ್ನೇಹಿತರೆ, ಡೌನ್ವರ್ಡ್ ಸ್ಲೋಪಿಂಗಲ್ಲಿ ಇರುತ್ತೆ. ಇನ್ನು ನಂತರದಲ್ಲಿ ಸೈಕಲಾಜಿಕಲ್ ಎಫೆಕ್ಟ್. ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು ಆಪ್ಟಿಮಲ್ ಥಿಂಕಿಂಗ್ ಅಂತ ಕರಿತೇವೆ. ನಾವು ಯೋಚನೆ ಮಾಡೋದು ಯಾವ ರೀತಿ ಇರುತ್ತೆ ಅಂದರೆ, ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆದಾಗ ಕೊಂಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ನಾವು ಬೆಲೆ ಕಡಿಮೆ ಆದಾಗ ಸ್ಟಾಕ್ ಮಾಡಲಿಕ್ಕೆ ಹೋಗ್ತೀರಿ. ಸೊ ಇದು ಒಂದು ರೀತಿಯ ಸೈಕಲಾಜಿಕಲ್ ಎಫೆಕ್ಟ್ ಕೂಡ ಆಗಿರುತ್ತೆ. ಈ ಕಾರಣಗಳಿಂದ ಈ ಒಂದು ಬೇಡಿಕೆಯ ರೇಖೆ ಅನ್ನುವಂಥದ್ದು ಡೌನ್ವರ್ಡ್ ಸ್ಲೋಪಿಂಗಲ್ಲಿ ಅಥವಾ ಇಳಿಮುಖವಾಗಿ ಇರುತ್ತೆ ಸ್ನೇಹಿತರೆ. ಸೊ ನಂತರದಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್, ಬೇಡಿಕೆಯನ್ನು ನಿರ್ಧರಿಸುವಂಥ ಅಂಶಗಳು. ನಾವು ಆವಾಗಲೇ ಬೇಡಿಕೆಯ ಬಿಂಬಕದಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ್ದೇವೆ, ಆದರೂ ಒಂದು ಸಲ ಕಣ್ಣಾಡಿಸೋಣ. ಸೊ ಮೊದಲಿಗೆ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಪ್ರೈಸ್ ಆಫ್ ಪ್ರಾಡಕ್ಟ್ಸ್, ವಸ್ತುವಿನ ಬೆಲೆ. ಸೊ ವಸ್ತುವಿನ ಬೆಲೆ ಹೆಚ್ಚಾದಂತೆ ನಮ್ಮ ಬೇಡಿಕೆ ಕಡಿಮೆ ಆಗುತ್ತೆ. ವಸ್ತುವಿನ ಬೆಲೆ ಕಡಿಮೆ ಆದಂಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಬೇಡಿಕೆ ನಿಯಮದಲ್ಲಿ ಈ ಒಂದು ಅಂಶವನ್ನು ನೋಡಿದ್ವಿ ನಾವೆಲ್ಲ. ಇನ್ನು ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಬದಲಿ ಸರಕುಗಳ ಬೆಲೆಗಳು, ಕನ್ಸ್ಯೂಮರ್ಸ್ ಇನ್ಕಮ್, ವ್ಯಕ್ತಿಯ ಆದಾಯ, ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ವ್ಯಕ್ತಿಯ ಅಭಿರುಚಿಗಳು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ಜಾಹೀರಾತುಗಳು, ಕನ್ಸ್ಯೂಮರ್ಸ್ ಎಕ್ಸ್ಪೆಕ್ಟೇಷನ್ ಅಂದರೆ ಗ್ರಾಹಕನ ನಿರೀಕ್ಷೆಗಳಾಗಿರ್ಬೋದು. ನೆಕ್ಸ್ಟು ಪಾಪ್ಯುಲೇಷನ್ ಆಫ್ ದ ಕಂಟ್ರಿ, ಒಂದು ರಾಷ್ಟ್ರದ ಒಟ್ಟು ಜನಸಂಖ್ಯೆ. ಸೊ ಇವೆಲ್ಲ ಅಂಶಗಳು ಕೂಡ ಬೇಡಿಕೆಯನ್ನು ನಿರ್ಧರಿಸುವಂಥ ಅಂಶಗಳು. ಸೊ ಸ್ನೇಹಿತರೆ, ಇವಕ್ಕೆ ವಿವರಣೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ನಿಮಗೆ ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಅಂಶದ ಮೇಲೆ ಸಂದೇಹ ಅನ್ನುವಂಥದ್ದು ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ಸೊ ಅದನ್ನು ನಾವು ಸಾಧ್ಯ ಆದರೆ ನಂತರದ ವಿಡಿಯೋದಲ್ಲಿ ನಾವು ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ವಿವರಣೆಯನ್ನು ನಾವು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ನಂತರದಲ್ಲಿ ಸ್ನೇಹಿತರೆ, ಡಿಮ್ಯಾಂಡ್ ಸ್ಕೆಡ್ಯೂಲ್ ಅಥವಾ ಬೇಡಿಕೆಯ ಪಟ್ಟಿ ಅಥವಾ ಬೇಡಿಕೆಯ ಅನುಸೂಚಿ. ಇಟ್ ಈಸ್ ದ ಟೇಬಲ್ ದಟ್ ಲಿಸ್ಟ್ ದ ಕ್ವಾಂಟಿಟಿ ಆಫ್ ಗೂಡ್ ಆಲ್ ಕನ್ಸ್ಯೂಮರ್ಸ್ ಇನ್ ಅ ಮಾರ್ಕೆಟ್ ವಿಲ್ ಬೈ ಅಟ್ ಎವ್ರಿ ಡಿಫರೆಂಟ್ ಪ್ರೈಸ್. ಅಂದರೆ ವಿವಿಧ ಬೆಲೆಗಳಲ್ಲಿ ವ್ಯಕ್ತಿಯು ಕೊಂಡುಕೊಳ್ಳುವಂತಹ ಸರಕಿನ ಪ್ರಮಾಣವನ್ನು ಸೂಚಿಸುವಂಥ ಒಂದು ಪಟ್ಟಿ ಸ್ನೇಹಿತರೆ. ಅಂದರೆ ನಾವು ಅವಾಗಲೇ ಚರ್ಚೆ ಮಾಡಿದ್ರಿ, ಇದು ಲಾ ಆಫ್ ಡಿಮ್ಯಾಂಡ್ ಆಗಿರ್ಬೋದು. ಸೊ ಇತರೆ ಅಂಶಗಳೆಲ್ಲವನ್ನು ಚರ್ಚೆ ಮಾಡಬೇಕಾದ್ರೆ ಒಂದು ರೀತಿ ಪಟ್ಟಿಯನ್ನು ನೋಡಿದ್ರಿ ನಾವು, ಬೇಡಿಕೆಯ ಒಂದು ಅನುಸೂಚಿಯನ್ನು ನೋಡಿದ್ವಿ. ಸೊ a market demand schedule for a product indicates that there is an inverse relationship between price and quantity. ಸೊ ಈ ಮಾರ್ಕೆಟ್ ಡಿಮ್ಯಾಂಡ್ ಸ್ಕೆಡ್ಯೂಲ್ ಅಥವಾ ಮಾರುಕಟ್ಟೆ ಬೇಡಿಕೆ ಅನುಸೂಚಿ ಏನಿರುತ್ತಲ್ಲ ಸ್ನೇಹಿತರೆ, ಬೆಲೆ ಮತ್ತು ಉತ್ಪನ್ನ ಅಥವಾ ಬೆಲೆ ಮತ್ತು ಕೊಳ್ಳುವಂತಹ ಸರಕು ಇವೆರಡರ ಮಧ್ಯೆ ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ರಿಲೇಷನ್ ಅಥವಾ ವಿರುದ್ಧ ಸಂಬಂಧ ಇದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಸೊ ನಂತರದಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಏನು ಸ್ಥಿತಿಸ್ಥಾಪಕತ್ವ ಅಂದರೆ ಸ್ನೇಹಿತರೆ, ಸಾಮಾನ್ಯ ಪರಿಭಾಷೆಯಲ್ಲಿ ಸ್ಥಿತಿಸ್ಥಾಪಕತ್ವ ಅಂದರೆ ಬದಲಾವಣೆ. ಇನ್ನು ಆರ್ಥಿಕ ಪರಿಭಾಷೆಯಲ್ಲಿ ಸ್ಥಿತಿಸ್ಥಾಪಕತ್ವ ಅಂದರೆ ಏನು ನೋಡೋದಾದರೆ, ಸೊ ಇಟ್ ಈಸ್ ದ ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಅದರ್ ಫ್ಯಾಕ್ಟರ್ಸ್. ಅಂದರೆ ಇತರೆ ಅಂಶಗಳ ಕಾರಣದಿಂದಾಗಿ ಬೇಡಿಕೆಯಲ್ಲಿ ಬದಲಾದರೆ ಅದನ್ನು ನಾವು ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು, ಅತಿ ಹೆಚ್ಚು ಬಾರಿ ನಾವು ನೋಡೋದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಏನು ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ, ಇಟ್ ಈಸ್ ಮೆಜರ್ಡ್ ಆಸ್ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡ್ಯೂ ಟು ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಮಾಡಿಟಿ. ಅಂದರೆ ಈ ಒಂದು ಪ್ರೈಸ್ ಎಲಾಸ್ಟಿಸಿಟಿ ಅನ್ನುವಂಥದ್ದು ಯಾವುದೇ ಒಂದು ಸರಕಿನಲ್ಲಿ ಆದಂತಹ ಶೇಕಡಾವಾರು ಬದಲಾವಣೆ ಮತ್ತು ಯಾವುದೇ ಒಂದು ಸರಕಿನ ಬೆಲೆಯಲ್ಲಿ ಆದಂತಹ ಶೇಕಡಾವಾರು ಬದಲಾವಣೆ, ಇವೆರಡರ ನಡುವಿನ ಅನುಪಾತವನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಅಂತ ಕರಿತೇವೆ. ಸೊ ಇದನ್ನೇ ನಾವು ಈಕ್ವೇಷನ್ ರೂಪದಲ್ಲಿ ನೋಡೋದಾದರೆ, ಪಿ ಡಿವೈಡೆಡ್ ಬೈ ಕ್ಯೂ ಇಂಟು ಚೇಂಜ್ ಇನ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಇನ್ ಪಿ. ಅಂದರೆ ಸ್ನೇಹಿತರೆ, ಶೇಕಡಾವಾರು ಸರಕಿನಲ್ಲಿ ಆದಂಥ ಬದಲಾವಣೆ, ಶೇಕಡಾವಾರು ಬೆಲೆಯಲ್ಲಾದಂಥ ಬದಲಾವಣೆ. ಇನ್ನು ಪ್ರೈಸ್ ಎಲಾಸ್ಟಿಸಿಟಿ ಅಥವಾ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವದಲ್ಲಿ 5 ರೀತಿಯ ಸ್ಥಿತಿಸ್ಥಾಪಕತ್ವದ ಅಂಶಗಳನ್ನು ನಾವು ನೋಡ್ತೇವೆ. ನೀವು ಆಲ್ರೆಡಿ ಇದನ್ನೆಲ್ಲ ಓದಿರ್ತೀರ. ಸೊ ಆದರೂ ಒಂದು ಸಲ ನೋಡೋಣ, ಏನು 5 ರೀತಿಯ ಒಂದು ಕ್ಲಾಸಿಫಿಕೇಷನ್ ಅಂದರೆ, ಮೊದಲನೇದಾಗಿ ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ವಸ್ತುವಿನ ಬೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾಗಿರುತ್ತೋ ಬೇಡಿಕೆಯಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಬದಲಾಗಿರುತ್ತೆ. ಸೊ ಅದನ್ನು ನಾವು ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇ ಡಿ ಈಸ್ ಈಕ್ವಲ್ ಟು 1 ಅಂತ ಆಗಿರುತ್ತೆ. ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ಆರ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ವಿಚ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಪ್ರತಿ ಚಿತ್ರಕ್ಕೂ ಇದೆ ಸ್ನೇಹಿತರೆ, ಅದನ್ನು ಕೂಡ ನೀವು ಗಮನಿಸಬಹುದು. ನಂತರದಲ್ಲಿ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಥವಾ ಅದನ್ನು ನಾವು ಇನ್ನೊಂದು ರೀತಿ ರಿಲೇಟಿವ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಲೂ ಕೂಡ ಕರಿತೇವೆ. ಈ ಒಂದು ರಿಲೇಟಿವ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ 2 ಬರುತ್ತೆ, ಒಂದು ಮೋರ್ ಎಲಾಸ್ಟಿಸಿಟಿ, ಇನ್ನೊಂದು ಲೆಸ್ ಎಲಾಸ್ಟಿಸಿಟಿ ಅಂತ ಬರುತ್ತೆ. ಸೊ ಮೊದಲಿಗೆ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ನೋಡೋದಾದರೆ ನಾವು ಇದನ್ನು ಕನ್ನಡದಲ್ಲಿ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಇದನ್ನು ನೆನಪಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ. ಸೊ ಏನು ಹಾಗಂದರೆ, ದ ಕ್ವಾಂಟಿಟಿ ಹ್ಯಾಸ್ ಚೇಂಜ್ಡ್ ಅಂದರೆ ಚೇಂಜ್ ಇನ್ ಕ್ವಾಂಟಿಟಿ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಈಸ್ ಗ್ರೇಟರ್ ದೆನ್ 1. ಅಂದರೆ ಬೇಡಿಕೆಯಲ್ಲಿ ಆದಂಥ ಒಂದು ಬದಲಾವಣೆ, ಅಂದರೆ ಬೆಲೆಯ ಕಾರಣದಿಂದ ಬೇಡಿಕೆಯಲ್ಲಿ ಆದಂಥ ಬದಲಾವಣೆ 1ಕ್ಕಿಂತ ಹೆಚ್ಚಾಗಿದ್ದರೆ, ಅಂದರೆ ಬೆಲೆಯಲ್ಲಿ ಆದಂಥ ಬದಲಾವಣೆಗಿಂತ ಬೇಡಿಕೆಯಲ್ಲಿ ಹೆಚ್ಚು ಬದಲಾದರೆ ಅದನ್ನು ನಾವು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೇವೆ. ಇನ್ನು ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂದರೆ ಬೆಲೆಯಲ್ಲಿ ಆದಂತಹ ಬದಲಾವಣೆಯೇ, ಅಂದರೆ ಬೆಲೆಯಲ್ಲಿ ಆದಂಥ ಬದಲಾವಣೆ ಬೇಡಿಕೆಯಲ್ಲಿ ಆದಂಥ ಬದಲಾವಣೆಗೆ ಹೆಚ್ಚಾಗಿದ್ದರೆ, ಸೊ ಚೇಂಜ್ ಇನ್ ಕ್ವಾಂಟಿಟಿ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಈಸ್ ಲೆಸ್ ದೆನ್ 1 ಆಗಿದ್ದರೆ ಅದನ್ನು ನಾವು ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೇವೆ. ಇನ್ನು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಬರುತ್ತೆ. ಏನು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂದರೆ, ಬೆಲೆಯಲ್ಲಿ ಒಂದು ಚೂರು ಬದಲಾವಣೆ ಆದ್ರೂ ಸಹಿತ
ಬೇಡಿಕೆಯಲ್ಲಿ ಅನಂತ ಪ್ರಮಾಣದ ಬದಲಾವಣೆ ಇರುತ್ತೆ. ಸೊ ಚೇಂಜ್ ಇನ್ ಕ್ವಾಂಟಿಟಿ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆಗಿರುತ್ತೆ ಸ್ನೇಹಿತರೆ. ಒಂದು ಚೂರು ಹೆಚ್ಚು ಕಡಿಮೆ ಬೆಲೆಯಲ್ಲಿ ಆದ್ರೂ ಕೂಡ ಬೇಡಿಕೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿರುತ್ತೆ. ಇನ್ನು ನಂತರದಲ್ಲಿ ಬರುವಂಥದ್ದು ಸ್ನೇಹಿತರೆ ಮತ್ತು ಕೊನೆಯಲ್ಲಿ ಬರುವಂಥದ್ದು ಏನಂದರೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್, ಅಂದರೆ ಪರಿಪೂರ್ಣ ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ. ಅಂದರೆ ಬೆಲೆಯಲ್ಲಿ ಯಾವುದೇ ಪ್ರಮಾಣದ ಬದಲಾವಣೆ ಆದ್ರೂ ಕೂಡ ಬೇಡಿಕೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸೊ ಚೇಂಜ್ ಇನ್ ಕ್ವಾಂಟಿಟಿ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಇಸ್ ಈಕ್ವಲ್ ಟು ಝೀರೋ. ಬೆಲೆ ಹೆಚ್ಚಾಗ್ತಾ ಆದ್ರೂ ಪರವಾಗಿಲ್ಲ, ಬೆಲೆ ಕಡಿಮೆ ಆದರೂ ಪರವಾಗಿಲ್ಲ, ಅಥವಾ ಬೆಲೆ ಸ್ಥಿರವಾಗಿದ್ರೂ ಪರವಾಗಿಲ್ಲ, ಬೇಡಿಕೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಇದನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೇವೆ. ಓಕೆ, ಸೊ ಇದುವರೆಗೂ ನಾವು ಬೇಡಿಕೆಯ ನಿಯಮ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ನೋಡಿದ್ವಿ. ಇನ್ನು ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮ್ಯಾಂಡ್ ಅಥವಾ ನೆಟ್ವರ್ಕ್ ಎಕ್ಸ್ಟರ್ನಾಲಿಟೀಸ್. ಸೊ ಸ್ನೇಹಿತರೆ, ಬೇಡಿಕೆಯ ನಿಯಮಗಳಿಗೆ ಇರತಕ್ಕಂಥ ವಿರೋಧಾಭಾಸಗಳು ಅಥವಾ ನೆಟ್ವರ್ಕ್ ಎಕ್ಸ್ಟರ್ನಾಲಿಟೀಸ್, ಬೇಡಿಕೆಯ ನಿಯಮಗಳು ಯಾವ್ಯಾವ ಟೈಮಲ್ಲಿ ಕಾರ್ಯಾಚರಣೆ ಮಾಡೋದಿಲ್ಲ ಅನ್ನೋದನ್ನು ನೋಡೋದಾದರೆ, ಇನ್ನೂ ಒಂದು ಸ್ನೇಹಿತರೆ, ನಾವು ಇದುವರೆಗೂ ಏನು ಚರ್ಚೆ ಮಾಡಿದ್ರಿ ಇದು ಥಿಯರಿ ಪಾರ್ಟ್ ಹೆಚ್ಚಾಗಿರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಪ್ರಶ್ನೆಗಳು ಬರುವಂಥದ್ದು ಸಾಧ್ಯತೆ ಕಡಿಮೆ ಇರುತ್ತೆ. ಆದರೆ ಈ ನೆಟ್ವರ್ಕ್ ಎಕ್ಸ್ಟರ್ನಾಲಿಟೀಸ್ ಅಂತ ಏನು ಕಾನ್ಸೆಪ್ಟ್ ಬರುತ್ತಲ್ಲ, ಅತ್ಯಂತ ಪ್ರಮುಖ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಗಮನ ಕೊಡುವಂಥ ಒಂದು ಪೋರ್ಷನ್ ಆಗಿರುತ್ತೆ. ಸೊ ಮೊದಲಿಗೆ ಬರುವಂಥ ಒಂದು ಎಕ್ಸೆಪ್ಷನ್ಸಲ್ಲಿ ಅಥವಾ ನೆಟ್ವರ್ಕ್ ಎಕ್ಸ್ಟರ್ನಾಲಿಟೀಸಲ್ಲಿ ನೋಡೋದಾದರೆ ಗಿಫೆನ್ ಗೂಡ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಗಿಫೆನ್ ಗೂಡಲ್ಲಿ, ಸೊ ಸ್ನೇಹಿತರೆ ಇದಕ್ಕಿಂತ ಮೊದಲು ನಾನು ಒಂದು ಅಂಶವನ್ನು ಹೇಳಬೇಕಿತ್ತು. ಏನು ಎಕ್ಸೆಪ್ಷನ್ಸು ಅಂತಂದರೆ, ಸಾಮಾನ್ಯವಾಗಿ ಒಂದು ಬೆಲೆ ಬೇಡಿಕೆ ರೇಖೆ ಅಥವಾ ಬೇಡಿಕೆ ರೇಖೆ ಕೆಳಭಾಗದಲ್ಲಿ ಕೆಳಮುಖವಾಗಿ ಚಲಿಸುತ್ತೆ ಅಂತ ನಾನು ಹೇಳಿದ್ದೆ. ಆದರೆ ಕೆಲವೊಮ್ಮೆ ಬೇಡಿಕೆ ರೇಖೆ ಅನ್ನುವಂಥದ್ದು ಮೇಲ್ಮುಖವಾಗಿಯೂ ಕೂಡ ಚಲಿಸುತ್ತೆ. ಯಾವಾಗ ಅಂದರೆ ಈ ಕೆಳಗಿನ ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲಿಗೆ ಗಿಫೆನ್ ಗೂಡ್ಸ್ ಅಂತ ಬರುತ್ತೆ. ಏನು ಈ ಗಿಫೆನ್ ಗೂಡ್ ಅಂದರೆ, ಆ ಗಿಫೆನ್ ಗೂಡ್ ಇಸ್ ಅ ಲೋ ಇನ್ಕಮ್ ನಾನ್ ಲಕ್ಸುರಿ ಪ್ರಾಡಕ್ಟ್ ಫಾರ್ ವಿಚ್ ಡಿಮ್ಯಾಂಡ್ ಇನ್ಕ್ರೀಸಸ್ ಆ್ಯಸ್ ದ ಪ್ರೈಸ್ ಇನ್ಕ್ರೀಸಸ್ ಆ್ಯಂಡ್ ವೈಸ್ ವರ್ಸಾ. ಅಂದರೆ ಗಿಫೆನ್ ಸರಕು ಅಂದರೆ ಸಾಮಾನ್ಯವಾಗಿ ಕಳಪೆ ದರ್ಜೆಯ ಸರಕು ಅಂತ ಕರಿತೇವೆ. ಕಳಪೆ ದರ್ಜೆಯ ಸರಕು ಅಂದರೆ ಏನು ಅದನ್ನು ನೋಡೋಣ. ಅಂದರೆ ನಮ್ಮ ಒಂದು ಬೆಲೆ ಅಂದರೆ ಸರಕಿನ ಬೆಲೆ ಹೆಚ್ಚಾದ್ರೂ ಕೂಡ ನಮ್ಮ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗತ್ತೆ. ಇನ್ನು ಇದಕ್ಕೆ ವಿರುದ್ಧವಾಗಿ ಸರಕಿನ ಬೆಲೆ ಕಡಿಮೆ ಆದರೆ ಬೇಡಿಕೆಯ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಇದೆಲ್ಲ ಅಂತಂದರೆ, ಈ ಒಂದು ಸರಕು ಏನಿರುತ್ತಲ್ಲ ಇದು ಅತಿ ಅಗತ್ಯದ ಅಥವಾ ಒಂದು ಕಳಪೆ ದರ್ಜೆಯ ಸರಕಾಗಿರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಬ್ರೆಡ್ ಅಂತ ಕರಿತೇವೆ. ಏನು ಬ್ರೆಡ್ ಅಂದರೆ, ನಮ್ಮ ಒಂದು ಸುತ್ತಮುತ್ತಲು ನಾವು ನೋಡೋದಾದರೆ ತಿನ್ನುವಂಥ ಊಟ, ನಾವು ರೈಸ್ ಆಗಿರ್ಬೋದು ಅಥವಾ ಇತರೆ ರೋಟಿ ತಿಂತಾ ಇದ್ದರೆ ಜೋಳ ಆಗಿರ್ಬೋದು, ಅವು ಪ್ರತಿದಿನದ ನಮಗೆ ಊಟದ ಪದಾರ್ಥಗಳಾಗಿರೋದ್ರಿಂದ ಅದರ ಬೆಲೆಯಲ್ಲಿ ನಾವು ಹೆಚ್ಚು ಗಮನ ಕೊಡಲಿಕ್ಕೆ ಹೋಗೋದಿಲ್ಲ. ಅದು ಬೆಲೆ ಹೆಚ್ಚಾದ್ರೂ ಸಹಿತ ನಮ್ಮ ಕೊಂಡುಕೊಳ್ಳೋ ಪ್ರಮಾಣದಲ್ಲಿ ದೊಡ್ಡ ಬದಲಾವಣೆ ಏನೂ ಆಗೋದಿಲ್ಲ. ಸೊ ಇದು ಕೂಡ ಒಂದು ಬೇಡಿಕೆಯ ವಿರೋಧಾಭಾಸ ಆಗಿರುತ್ತೆ. ಅಂದರೆ ಇಲ್ಲಿ ಬೇಡಿಕೆಯ ರೇಖೆ ಕೆಳಮುಖವಾಗಿ ಚಲಿಸೋದಿಲ್ಲ ಸ್ನೇಹಿತರೆ. ನಂತರದಲ್ಲಿ ಬರ್ತಕ್ಕಂಥದ್ದು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್. ಏನು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂದರೆ ಇಟ್ ಈಸ್ ಅ ಸೈಕಲಾಜಿಕಲ್ ಫೆನಾಮಿನಾ ಇನ್ ವಿಚ್ ಪೀಪಲ್ ಡೂ ಸಮಥಿಂಗ್ ಬಿಕಾಸ್ ಅದರ್ ಪೀಪಲ್ ಆರ್ ಡೂಯಿಂಗ್ ಇಟ್. ಅಂದರೆ ಇತರೇ ಜನಗಳು ಮಾಡೋದನ್ನು ನೋಡಿ ನಾವು ಮಾಡ್ತಾ ಇದ್ದರೆ ಅದನ್ನು ನಾವು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಥವಾ ಪ್ರದರ್ಶನದ ಪರಿಣಾಮ ಅಂತ ಕರಿತೇವೆ. ಇಟ್ ಈಸ್ ಅ ಸೈಕಲಾಜಿಕಲ್ ಫೆನಾಮಿನಾ. ಅಂದರೆ ಇದೊಂದು ಮಾನಸಿಕ ಸ್ಥಿತಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಸುತ್ತಮುತ್ತಲು ಯಾವುದೋ ರೀತಿ ಹೊಸ ಶರ್ಟ್ ತೊಗೊಂಡ ಅಂದರೆ ನಾವು ಅದನ್ನೇ ತೊಗೋತೀರಿ. ಯಾರೋ ಒಬ್ಬರು ಹೊಸದಾಗಿ ಟ್ರೆಂಡಿಯಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನಾವು ಅದೇ ರೀತಿ ಕಾಣಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಇದನ್ನೆಲ್ಲ ನಾವೇನಂತ ಕರಿತೀರಿ, ಆರ್ಥಿಕ ಪರಿಭಾಷೆಯಲ್ಲಿ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಕರಿತೇವೆ. ನಂತರ ಬರುವಂಥದ್ದು ಸ್ನಾಬ್ ಎಫೆಕ್ಟ್. ಇಟ್ ರೆಫರ್ಸ್ ಟು ದ ಡಿಸೈರ್ ಟು ಪಾಸಸ್ ಅ ಯೂನಿಕ್ ಕಮಾಡಿಟಿ ಹ್ಯಾವಿಂಗ್ ಪ್ರೆಸ್ಟೀಜ್ ವ್ಯಾಲ್ಯೂ. ಸೊ ಸ್ನೇಹಿತರೆ, ಸ್ನಾಬ್ ಎಫೆಕ್ಟ್ ಅಂದರೆ ಏನು ಅಂದರೆ, ಯೂನಿಕ್ ಕಮಾಡಿಟಿ ಅಂದರೆ ಅತಿ ರೇರ್ ಆಗಿ ಸಿಗುವಂಥ ಒಂದು ಸರಕನ್ನು ಅತಿ ಹೆಚ್ಚು ಬೆಲೆಯಲ್ಲಿ ಹೊಂದಲಿಕ್ಕೆ ಈ ಒಂದು ಜನ ಬಯಸ್ತಿರ್ತಾರೆ. ಇದನ್ನೇ ನಾವು ಸ್ನಾಬ್ ಎಫೆಕ್ಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಯಾವುದೋ ರೇರ್ ಪೇಂಟಿಂಗ್ಸ್ ಆಗಿರ್ಬೋದು, ತುಂಬ ರೇರ್ ಆಗಿ ಸಿಗುವಂಥ ಪೇಂಟಿಂಗನ್ನು ಅತಿ ಹೆಚ್ಚು ದುಡ್ಡು ಕೊಟ್ಟು ಕೊಂಡುಕೊಂಡ್ರೆ ಅದನ್ನು ನಾವು ಪ್ರೆಸ್ಟೀಜ್ ಅಂತ ಫೀಲ್ ಮಾಡ್ಕೋತೀರಿ. ಅದನ್ನು ನಾವು ಸ್ನಾಬ್ ಎಫೆಕ್ಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಓಲ್ಡ್ ಕಾಯಿನ್ಸ್ ಕಲೆಕ್ಷನ್ ಆಗಿರ್ಬೋದು. ಕೆಲವು ಸಲ ಓಲ್ಡ್ ಕಾಯಿನ್ಸ್ ಅನ್ನೋದೇ ತುಂಬ ರೇರ್ ಆಗಿರುತ್ತೆ. ಅದರಲ್ಲೂ ಹಳೆ ಕಾಯಿನ್ಸನ್ನು
ಕಲೆಕ್ಟ್ ಮಾಡ್ತಾ ಹೋದಂಗೆ ಅದು ಕೂಡ ಒಂದು ರೀತಿ ಪ್ರೆಸ್ಟೀಜಿಯಸ್ ಆಗಿ ಇರುತ್ತೆ. ಇನ್ನು ನೆಕ್ಸ್ಟ್ ಲಕ್ಸುರಿ ಕಾರ್ಸ್. ಕೆಲವು ಸಲ ಲಕ್ಸುರಿ ಕಾರ್ಗಳು ಏನಿರುತ್ತಲ್ಲ ಸ್ನೇಹಿತರೆ, ಅದು ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಕೂಡ ಒಂದು ಕೊಳ್ಳುವಂಥ ಬಯಕೆ ಅತಿ ಕೆಲವರಲ್ಲಿ ಮಾತ್ರ ಇರುತ್ತೆ. ಸೊ ಅದಕ್ಕೆ ಯೂನಿಕ್ ಕಮಾಡಿಟಿಯನ್ನು ಕೊಂಡುಕೊಳ್ಳುವಂತಹ ಒಂದು ಪ್ರಮಾಣ ತೀರಾ ಕಡಿಮೆ ಇರುತ್ತೆ, ಆದರೆ ರೇಟ್ ಅಥವಾ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಸ್ನಾಬ್ ಎಫೆಕ್ಟ್ ಅಂತ ಕರಿತೇವೆ. ನಂತರದಲ್ಲಿ ಇರ್ರ್ಯಾಷನಲ್ ಕನ್ಸ್ಯೂಮರ್ಸ್. ಏನು ಇರ್ರ್ಯಾಷನಲ್ ಕನ್ಸ್ಯೂಮರ್ಸ್ ಅಂದರೆ, ಸೊ ಸಾಮಾನ್ಯ ಪರಿಭಾಷೆಯಲ್ಲಿ ಹೇಳೋದಾದರೆ ಹುಚ್ಚು ಗ್ರಾಹಕರು ಅಥವಾ ಹುಚ್ಚು ಅನುಭೋಗಿಗಳು ಅಂತ ಕರಿತೇವೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾನು ಹೇಳಿದೆ ನಿಮಗೆ ಆವಾಗಲೇ, ವಸ್ತುವಿನ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತೆ ಆ್ಯಂಡ್ ವೈಸ್ ವರ್ಸ ಅಂತ ಹೇಳಿದೆ. ಆದರೆ ಕೆಲವರು ಏನು ಮಾಡ್ತಾರೆ, ವಸ್ತುವಿನ ಬೆಲೆ ಹೆಚ್ಚಾದ್ರೂ ಸಹಿತ ಕೊಂಡುಕೊಳ್ಳೋ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡ್ತಾರೆ. ಅದು ಸಾಮಾನ್ಯ ಸರಕಾದರೂ ಆಗಿರಲಿ ಅಥವಾ ಇತರೆ ಸರಕಾದರೂ ಆಗಿರಲಿ. ಸೊ ಅದಕ್ಕೆ ನಾವು ಇರ್ರ್ಯಾಷನಲ್ ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಬರುವಂಥದ್ದು ಇಗ್ನರೆನ್ಸ್ ಆರ್ ಅನ್ಅವೇರ್ನೆಸ್ ಆಫ್ ಪ್ರೈಸ್. ಇದು ಒಂದು ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಅಂದರೆ ಕೆಲವು ಸಲ ನಮಗೇನಾಗತ್ತೆ ಅಂದರೆ, ಬೆಲೆಯ ಒಂದು ಹೆಚ್ಚಳ ಅಥವಾ ಕಡಿಮೆಯನ್ನು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಥವಾ ಇನ್ನೂ ಕೆಲವು ಸಲ ಏನಾಗುತ್ತೆ ಅಂದರೆ, ಮಾರುಕಟ್ಟೆಯ ಪ್ರಸ್ತುತ ಬೆಲೆ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಆ ಕಾರಣಕ್ಕೆ ನಾವೇನು ಮಾಡ್ತೀರಿ, ಕೊಳ್ಳುವಂಥ ಪ್ರಮಾಣದಲ್ಲಿ ಅತಿ ಹೆಚ್ಚು ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಇವೆಲ್ಲ ಅಂಶಗಳು ಕೂಡ ಬೇಡಿಕೆಯ ನಿಯಮಕ್ಕೆ ಇರತಕ್ಕಂಥ ಅಪವಾದಗಳು. ಸೊ ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ವಿಡಿಯೋವನ್ನು ಮಾಡಿ ನಮ್ಮ ಒಂದು ಶ್ರೀಗಂಧ ಅಕಾಡೆಮಿ ವತಿಯಿಂದ ಅಪ್ಲೋಡ್ ಮಾಡ್ತೇವೆ. ಅದರಲ್ಲಿ ಇನ್ನೂ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಅಂಶವನ್ನು ನಾವು ಚರ್ಚೆ ಮಾಡ್ತೇವೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಎಕ್ಸ್ಟರ್ನಾಲಿಟೀಸ್ ಬಗ್ಗೆ ಖಂಡಿತ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆಯ ನಿಯಮದ ಮಹತ್ವವನ್ನು ಕುರಿತು ನೋಡೋದಾದರೆ ಸ್ನೇಹಿತರೆ, ಪ್ರೈಸ್ ಡಿಟರ್ಮಿನೇಷನ್ ಯೂಸ್ಫುಲ್ ಫಾರ್ ಗೌರ್ಮೆಂಟ್ ಪಾಲಿಸೀಸ್, ಯೂಸ್ಫುಲ್ ಟು ಫಾರ್ಮರ್ಸ್ ಇನ್ ದ ಫೀಲ್ಡ್ ಆಫ್ ಪ್ಲಾನಿಂಗ್. ಅಂದರೆ ಬೆಲೆ ನಿರ್ಧರಿಸಲಿಕ್ಕೆ ಅಥವಾ ಸರ್ಕಾರದ ಯೋಜನೆಗಳನ್ನು ರೂಪಿಸಲಿಕ್ಕೆ, ಇನ್ನು ರೈತರಿಗೆ ಅಲ್ಲದೆ ಯೋಜನೆಯನ್ನು ರೂಪಿಸಲಿಕ್ಕೆ ಈ ಒಂದು ಬೇಡಿಕೆಯ ನಿಯಮ ಅಂತಕ್ಕಂಥದ್ದು ಯೂಸ್ ಆಗುತ್ತೆ. ಸೊ ಇದರ ಮೇಲೆ ಪ್ರಶ್ನೆಗಳು ಬರುವಂಥದ್ದು ಕಡಿಮೆ. ಓಕೆ, ಇನ್ನು ಈ ಒಂದು ಬೇಡಿಕೆ ವಿಶ್ಲೇಷಣೆಯಿಂದ ಬರತಕ್ಕಂಥ ಇತರೆ ಕಾನ್ಸೆಪ್ಟ್ಗಳು ಅಂದರೆ, ಮೊದಲನೇದಾಗಿ ಪ್ರೈಸ್ ಡಿಮ್ಯಾಂಡ್ ಅಥವಾ ಬೆಲೆ ಬೇಡಿಕೆ ಅಂತ ಕರಿತೀವಿ. ಏನು ಬೆಲೆ ಬೇಡಿಕೆ ಅಂತಂದರೆ, ಬೆಲೆಯಲ್ಲಿ ಬದಲಾವಣೆ ಆದಾಗ ಅದಕ್ಕೆ ಸರಿಸಮವಾಗಿ ಬೇಡಿಕೆಯಲ್ಲಿ ಏನಾದರೂ ಬದಲಾವಣೆ ಆದರೆ, ಸೊ ಇಟ್ ರೆಫರ್ಸ್ ಟು ದ ವೇರಿಯಸ್ ಕ್ವಾಂಟಿಟೀಸ್ ಆಫ್ ಗುಡ್ ವಿಚ್ ಕನ್ಸ್ಯೂಮರ್ಸ್ ವಿಲ್ ಪರ್ಚೇಸ್ ಅಟ್ ಅ ಗಿವನ್ ಟೈಮ್ ಆ್ಯಂಡ್ ಸರ್ಟೆನ್ ಹೈಪೋಥೆಟಿಕಲ್ ಪ್ರೈಸಸ್ ಅಸ್ಯೂಮಿಂಗ್ ದ್ಯಾಟ್ ದ ಅದರ್ ಕಂಡೀಷನ್ಸ್ ರಿಮೇನ್ ದ ಸೇಮ್. ಅಂದರೆ ಬೆಲೆಯಲ್ಲಿ ಬದಲಾವಣೆಗಳು ಆದರೆ, ಅದು ಬೇಡಿಕೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿದ್ರೆ ಅದನ್ನು ನಾವು ಪ್ರೈಸ್ ಡಿಮ್ಯಾಂಡ್ ಅಂತ ಕರಿತೇವೆ. ಅಂದರೆ ಇತರೆ ಅಂಶಗಳು ಸ್ಥಿರವಾಗಿರುತ್ತೆ, ಬೆಲೆ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ, ಅದಕ್ಕೆ ಅನುಗುಣವಾಗಿ ಬೇಡಿಕೆಯು ಕೂಡ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ. ಇದನ್ನು ನಾವು ಏನಂತ ಕರಿತೇವೆ, ಪ್ರೈಸ್ ಡಿಮ್ಯಾಂಡ್ ಅಂತ ಕರಿತೇವೆ. ನಂತರದಲ್ಲಿ ಬರುವಂಥದ್ದು ಇನ್ಕಮ್ ಡಿಮ್ಯಾಂಡ್. ಸೊ ಇನ್ಕಮ್ ಡಿಮ್ಯಾಂಡ್ ಮೀನ್ಸ್ ಇಟ್ ರೆಫರ್ಸ್ ಟು ದ ವೇರಿಯಸ್ ಕ್ವಾಂಟಿಟೀಸ್ ಆಫ್ ಕಮಾಡಿಟಿ ದಟ್ ಕನ್ಸ್ಯೂಮರ್ ವುಡ್ ಬೈ ಅಟ್ ಗಿವನ್ ಟೈಮ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ಇನ್ಕಮ್. ಅಂದರೆ ಬೇರೆ ಬೇರೆ ಆದಾಯದ ಮಟ್ಟ ಇದ್ದಾಗ ಬೇರೆ ಬೇರೆ ರೀತಿಯ ಅಥವಾ ಬೇರೆ ಬೇರೆ ಮಟ್ಟದ ಸರಕನ್ನು ಕೊಂಡುಕೊಳ್ಳೋದು. ಸಿಂಪಲ್ ಆಗಿ ಹೇಳೋದಾದರೆ, ನಮ್ಮ ಆದಾಯ ಹೆಚ್ಚಾದ ಹಾಗೆ ಸರಕಿನ ಕೊಳ್ಳುವಿಕೆ ಪ್ರಮಾಣವನ್ನು ನಾವು ಹೆಚ್ಚು ಮಾಡ್ತಕ್ಕಂಥದ್ದು. ಇದನ್ನು ನಾವು ಇನ್ಕಮ್ ಡಿಮ್ಯಾಂಡ್ ಅಥವಾ ಆದಾಯ ಬೇಡಿಕೆ ಅಂತ ಕರಿತೇವೆ. ಇನ್ನು ಕ್ರಾಸ್ ಡಿಮ್ಯಾಂಡ್. ಸೊ ಇವೆರಡು ಅಂಶಗಳಿಗಿಂತ ಈ ಅಂಶ ಅತಿ ಮುಖ್ಯ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಏನು ಈ ಕ್ರಾಸ್ ಡಿಮ್ಯಾಂಡ್ ಅಂದರೆ, ವೆನ್ ದ ಡಿಮ್ಯಾಂಡ್ ಆಫ್ ಒನ್ ಕಮಾಡಿಟಿ ಈಸ್ ರಿಲೇಟೆಡ್ ವಿತ್ ದ ಪ್ರೈಸ್ ಆಫ್ ಅದರ್ ಕಮಾಡಿಟಿ ಈಸ್ ಕಾಲ್ಡ್ ಕ್ರಾಸ್ ಡಿಮ್ಯಾಂಡ್. ಅಂದರೆ ಒಂದು ಸರಕಿನ ಬೆಲೆ ಮತ್ತೊಂದು ಸರಕಿನ ಬೇಡಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದರೆ ಅದನ್ನು ನಾವು ಕ್ರಾಸ್ ಡಿಮ್ಯಾಂಡ್ ಅಂತ ಕರಿತೇವೆ. ಸೊ ಈ ಕ್ರಾಸ್ ಡಿಮ್ಯಾಂಡಲ್ಲಿ ಬರ್ತಕ್ಕಂಥದ್ದು ಎರಡು ರೀತಿಯ ಸರಕುಗಳು, ಒಂದು ಸಬ್ಸ್ಟಿಟ್ಯೂಟ್ ಮತ್ತೊಂದು ಕಾಂಪ್ಲಿಮೆಂಟರಿ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಅಂದರೆ ಸ್ನೇಹಿತರೆ ಬದಲಿ ಸರಕು, ಹಾಗೂ ಕಾಂಪ್ಲಿಮೆಂಟರಿ ಅಂದರೆ ಪೂರಕ ಸರಕು. ಇನ್ನು ಈ ಸಬ್ಸ್ಟಿಟ್ಯೂಟ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ ಸಂಬಂಧಪಟ್ಟಂಗೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಏನು ಸಬ್ಸ್ಟಿಟ್ಯೂಟ್ ಗೂಡ್ ಅಂದರೆ ನೋಡೋದಾದರೆ, ಗೂಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ಲೇಸ್ ಆಫ್ ಒನ್ ಅನದರ್. ಅಂದರೆ ಒಂದರ ಬದಲಾಗಿ ನಾವು ಮತ್ತೊಂದು ಸರಕನ್ನು ಬಳಸ್ಬೋದು. ಅಲ್ಲದೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ ಟುಗೆದರ್. ಇಲ್ಲಿ ಒಂದರ ಬದಲಾಗಿ ನಾವು ಮತ್ತೊಂದನ್ನು ಬಳಸೋದಿಲ್ಲ, ಆದರೆ ಒಂದರ ಜೊತೆಗೆ ಮತ್ತೊಂದನ್ನು ಬಳಸ್ತೇವೆ. ಇದನ್ನು ನಾವು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೇವೆ. ಇನ್ನು ಸಬ್ಸ್ಟಿಟ್ಯೂಟ್ಸ್ ಗೂಡ್ಸಲ್ಲಿ ಈ ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥದ್ದು ಅಪ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಆದರೆ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ
ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥದ್ದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ. ಇನ್ನು ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಅಂದರೆ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಮತ್ತೊಂದು ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತೆ, ಅದಕ್ಕೆ ಇಲ್ಲಿ ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಇರುತ್ತೆ. ಆದರೆ ಇಲ್ಲಿ ನೆಗೆಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಇರುತ್ತೆ ಎಲ್ಲಿ? ಕಾಂಪ್ಲಿಮೆಂಟರಿ ಗೂಡಲ್ಲಿ. ಇನ್ನು ಎಕ್ಸಾಂಪಲ್ಸ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ನೋಡೋದಾದರೆ ಜೆಲ್ ಪೆನ್ ಅಥವಾ ಬಾಲ್ ಪೆನ್. ಅಂದರೆ ಜೆಲ್ ಪೆನ್ ರೇಟ್ ಜಾಸ್ತಿ ಆದರೆ ನಾವೇನು ಮಾಡ್ತೀರಿ? ಬಾಲ್ ಪೆನ್ನನ್ನು ಪ್ರಿಫರ್ ಮಾಡ್ತೀರಿ. ಇನ್ನು ನೆಕ್ಸ್ಟು ಕಾಂಪ್ಲಿಮೆಂಟ್ರಿ ಗೂಡ್ಸ್. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ನಾನು ಆವಾಗಲೇ ಹೇಳಿದೆ ಪೆಟ್ರೋಲ್ ಮತ್ತು ಬೈಕ್. ಸೊ ಬೈಕ್ ಒಂದು ನಾವು ಕನ್ಸ್ಯೂಮ್ ಮಾಡ್ತೀರಿ ಅಥವಾ ಬೈಕನ್ನು ಬಳಸ್ತೀರಿ ಅಂದರೆ ಸೈಮಲ್ಟೇನಿಯಸ್ ಆಗಿ ಪೆಟ್ರೋಲ್ ಕೂಡ ನಮಗೆ ಅಗತ್ಯ ಇರುತ್ತೆ ಅಂತ. ಓಕೆ, ಸೊ ಒಂದು ಈ ಬೇಡಿಕೆಯ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಕೆಲವೊಂದು ಅಂಶಗಳನ್ನು ಮಾಡಿದ್ವಿ, ಸೊ ಅವುಗಳನ್ನು ನೆನಪಲ್ಲಿ ಇಡ್ತಕ್ಕಂಥ ಅಗತ್ಯತೆ ಖಂಡಿತ ಇರುತ್ತೆ. ಸೊ ಅವು ಏನು ಅಂದರೆ ಪಾಯಿಂಟ್ಸ್ ಟು ರಿಮೆಂಬರ್ ಅಂದರೆ ಇನ್ ಕೇಸ್ ಆಫ್ ನಾರ್ಮಲ್ ಗೂಡ್ಸ್ ಇನ್ಕಮ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ವರ್ಕ್ ಇನ್ ಸೇಮ್ ಡೈರೆಕ್ಷನ್. ಅಂದರೆ ಸಾಮಾನ್ಯ ಸರಕುಗಳು ಇದ್ದಾಗ ಸಾಮಾನ್ಯ ಸರಕುಗಳು ಇದ್ದಾಗ ಆದಾಯ ಮತ್ತು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಇವೆರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಸಾಗುತ್ತೆ. ಅಂದರೆ ಇನ್ಕಮ್ ಎಫೆಕ್ಟು ಮತ್ತು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಖಂಡಿತ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂದರೆ ಏನು, ಇನ್ಕಮ್ ಎಫೆಕ್ಟ್ ಅಂದರೆ ಏನು, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಂದರೆ ಸಾಮಾನ್ಯ ಸರಕುಗಳು ಇದ್ದಾಗ ಆದಾಯ ಮತ್ತು ಸಬ್ಸ್ಟಿಟ್ಯೂಷನ್ ಅಂದರೆ ಇನ್ಕಮ್ ಮತ್ತು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಸಾಗತ್ತೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಆಫ್ ಇನ್ಫೀರಿಯರ್ ಗೂಡ್ಸ್ ಇನ್ಕಮ್ ಎಫೆಕ್ಟ್ ಈಸ್ ನೆಗೆಟಿವ್. ಅಂದರೆ ಇನ್ಫೀರಿಯರ್ ಗೂಡ್ಸ್ ಕಳಪೆ ಸರಕುಗಳು ಇದ್ದಾಗ ಆದಾಯ ಪರಿಣಾಮ ಅಂತಕ್ಕಂಥದ್ದು ನೆಗೆಟಿವ್ ಆಗಿರುತ್ತೆ. ಸೊ ನಾನು ಆವಾಗಲೇ ಚರ್ಚೆ ಮಾಡಿದೆ ನಿಮಗೆ ಗಿಫೆನ್ ಗೂಡ್ಸ್ ಅಂತ. ಸೊ ಗಿಫೆನ್ ಗೂಡ್ಸ್ನಲ್ಲೂ ಕೂಡ ಇನ್ಫೀರಿಯರ್ ಗೂಡ್ ಅಂತ ಒಂದು ಕನ್ಸೆಪ್ಟ್ ಬರುತ್ತೆ. ಏನು ಇನ್ಫೀರಿಯರ್ ಗೂಡ್ಸ್ ಅಂದರೆ ಈ ಕಳಪೆ ದರ್ಜೆಯ ಸರಕುಗಳು ಇದ್ದಾಗ ಸಾಮಾನ್ಯವಾಗಿ ನಾವು ಆದಾಯ ಹೆಚ್ಚಾದರೂ ಕೂಡ ಅವುಗಳನ್ನು ಕೊಳ್ಳುವಂಥ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಮಗೆ ದಿನನಿತ್ಯದ ಸರಕುಗಳಲ್ಲಿ ಅವು ಬಂದುಬಿಡ್ತವೆ, ಅದಕ್ಕೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಈ ಒಂದು ಇನ್ಫೀರಿಯರ್ ಗೂಡ್ಸ್ ವಿಚಾರವಾಗಿ ಇನ್ಕಮ್ ಎಫೆಕ್ಟ್ ಅಂತಕ್ಕಂಥದ್ದು ನೆಗೆಟಿವ್ ಆಗಿ ಇರುತ್ತೆ. ಅಂದರೆ ಆದಾಯ ಹೆಚ್ಚಾದರೆ ಇವುಗಳನ್ನು ಕೊಳ್ಳುವಂಥ ಪ್ರಮಾಣ ಹೆಚ್ಚಾಗೋದಿಲ್ಲ. ಓಕೆ, ನಂತರದಲ್ಲಿ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ವಾಸ್ ಯೂಸ್ಡ್ ಬೈ ಹಾರ್ವೆ ಲೆಬಿನ್ಸ್ಟೈನ್. ಈ ಒಂದು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತಕ್ಕಂಥದ್ದು ಮೊದಲಿಗೆ ಬಳಸಿದವರು ಹಾರ್ವೆ ಲೆಬಿನ್ಸ್ಟೈನ್. ಸೊ ಸ್ನೇಹಿತರೆ, ಬೇಡಿಕೆಯ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಇದುವರೆಗೂ ನಾವು ಬೇಡಿಕೆಯ ಅರ್ಥ, ಬೇಡಿಕೆಯ ನಿಯಮ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಎಕ್ಸ್ಟರ್ನಾಲಿಟೀಸ್ ಹಾಗೆ ಇತರೆ ಅಂಶಗಳ ಕುರಿತಂತೆ ಚರ್ಚೆಯನ್ನು ಮಾಡಿದ್ವಿ. ಸೊ ಈ ಒಂದು ವಿಷಯದಲ್ಲಿ ನಾವು ಚರ್ಚೆ ಮಾಡಿರುವಂಥ ಯಾವುದೇ ಒಂದು ಅಂಶದ ಬಗ್ಗೆ ನಿಮಗೆ ಸಂದೇಹಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈ ವಿಷಯದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅಂದರೆ ಆವಾಗಲೇ ನಾನು ಹೇಳಿದೆ ನೆಟ್ವರ್ಕ್ ಎಕ್ಸ್ಟರ್ನಾಲಿಟೀಸ್ ಅಂತ, ಅದರ ಬಗ್ಗೆ ಖಂಡಿತ ಚರ್ಚೆ ಮಾಡುವಂಥ ಒಂದು ಗುರಿ ಇದೆ, ಅದನ್ನು ನಾನು ಮಾಡ್ತೇನೆ. ಅದು ಮುಗಿದ ನಂತರ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇತರೆ ಕಾನ್ಸೆಪ್ಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಧನ್ಯವಾದಗಳು ಸ್ನೇಹಿತರೆ.